Hi, hello everyone. Welcome to Physics Valla Kannada. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನ್ಯೂ ಚಾಪ್ಟರ್ ಆಸಿಲೇಷನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ ನಾವು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸನ್ನು ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್ ಫ್ರಮ್ ದೇರ್, ರೈಟ್? ಸೊ ದಿಸ್ ಆಸಿಲೇಷನ್ಸ್ ಬೇಸಿಕಲಿ ನಾವು ಈ ಚಾಪ್ಟ್ರಲ್ಲಿ ಫೋಕಸ್ ಮಾಡ್ತಕ್ಕಂಥ ಒಂದು ಮೈನ್ಯೂಟ್ ಡಿಸ್ಕವರಿ ಅಬ್ಸರ್ವೇಷನ್ ಏನು ಅಂದರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್, ರೈಟ್? So this entire chapter of oscillations is understanding of simple harmonic motions, right? So ee chapter na again ಒಂದೇ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಏನೆಲ್ಲ ಇಂಪಾರ್ಟೆಂಟ್ ಐಡಿಯಾಸ್ ಬರುತ್ತೆ ಫ್ರಮ್ ದ ಸ್ಕ್ರ್ಯಾಚ್ ಡೆವಲಪ್ ಮಾಡ್ತಾ ಹೋಗೋಣ. ಅಟ್ ದ ಎಂಡ್ ವಿ ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಆಫ್ ನೀಟ್ ಲೆವೆಲ್. ಓಕೆ, ಕ್ಲಿಯರ್? ಸೊ ಏನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ಕ್ಲಾಸಲ್ಲಿ ಅನ್ನೋದಾದರೆ, ಫಸ್ಟು ಕ್ಲಾಸಿಫೈ ಮಾಡ್ತಾ ಹೋಗೋಣ ಮೋಷನ್ಸ್ನ. ಪಿರಿಯಾಡಿಕ್ ಮೋಷನ್ ಅಂದ್ರೇನು, ಆಸಿಲೇಟರಿ ಮೋಷನ್ ಅಂದ್ರೇನು, ಅದಾದಮೇಲೆ ವಾಟ್ ಎಕ್ಸಾಕ್ಟ್ಲಿ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಈಕ್ವೇಷನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಅದನ್ನು ಯಾವ ಥರ ಮ್ಯಾಥಮ್ಯಾಟಿಕಲಿ ನಾವು ರೆಪ್ರೆಸೆಂಟ್ ಮಾಡೋದು ಅದನ್ನು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಎನರ್ಜಿ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಈ ಸಿಂಪಲ್ ಹಾರ್ಮೋನಿಕ್ ಸಿಸ್ಟಮ್ಸಲ್ಲಿ ವಾಟ್ ಈಸ್ ದ ಎನರ್ಜಿ ಆ್ಯಂಡ್ ಸಿಂಪಲ್ ಪೆಂಡುಲಮ್ ಆ್ಯಂಡ್ ಸ್ಪ್ರಿಂಗ್ ಮಾಸ್ ಸಿಸ್ಟಮ್, ಆಲ್ಸೋ ಅನದರ್ 2 ಮಾಸ್ ಸಿಸ್ಟಮ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಚ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಯಾವ ಥರ ಎಸ್ ಎಚ್ ಎಮ್ನ ಅಪ್ಲೈ ಮಾಡ್ಬೋದು, ಗ್ರಾವಿಟೇಷನಲ್ಲಿ ಯಾವ ಥರ ಎಸ್ ಎಚ್ ಎಮ್ನ ಅಪ್ಲೈ ಮಾಡ್ಬೋದು. ವೈ? ಬಿಕಾಸ್ ದಿಸ್ ಆಸಿಲೇಷನ್ ಈಸ್ ನಾಟ್ ಅನ್ ಇಂಡಿಪೆಂಡೆಂಟ್ ಐಡಿಯಾ, ರೈಟ್? ಆಸಿಲೇಷನ್ ಇಸ್ ಅ ಅಬ್ಸರ್ವೇಷನ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಸ್ ಅ ಅಬ್ಸರ್ವೇಷನ್. ನಾವು ಅದನ್ನು ಬೇರೆ ಯಾವುದೋ ಕಾನ್ಸೆಪ್ಟಿಗೆ ಅಪ್ಲೈ ಮಾಡಿ ಅನಲೈಸ್ ಮಾಡ್ಬೋದು, ಜಸ್ಟ್ ಲೈಕ್ ನ್ಯೂಟನ್ ಲಾಸ್ ಆಫ್ ಮೋಷನ್, ರೈಟ್? ಸೊ ನ್ಯೂಟನ್ ಲಾಸ್ ಆಫ್ ಮೋಷನ್ ಕ್ಯಾನ್ ಬಿ ಅಪ್ಲೈಡ್. Similarly, simple harmonic motion is not a complete system, right? It's not just a system by itself, it is an approach to understand the system. Clear? Right? Just like Newton laws of motion. Newton laws of motion is not a system, it is an approach to understand the system, right? In terms of force, but in terms of oscillations ಅಥವಾ vibrations, ಅದನ್ನು ನಾವು ಈ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ, ರೈಟ್? Is it clear? Right. So, now, periodic and oscillatory motion, right? Periodic motions ಅಂದ್ರೇನು? Common understanding. Periodic motion ಅಂದರೆ a motion which repeat itself after regular intervals of time, right? So, ಅದನ್ನು ನಾವು periodic motion ಅಂತೇಳಿ ಕರಿತೀವಿ. When a body repeat its motion along a definite path, okay? ಒಂದು ಡೆಫಿನೆಟ್ ಪಾತ್ ಇದೆ, ಅಲ್ಲಿ ಆಫ್ಟರ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್, ಫಾರ್ ಎಕ್ಸಾಂಪಲ್ ಮೋಷನ್ ಆಫ್ ದ ಪ್ಲಾನೆಟ್ ಅರೌಂಡ್ ದ ಸನ್, ರೈಟ್? ಆಫ್ಟರ್ ಎವ್ರಿ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಏನಾಗ್ತಾ ಇದೆ, ಆ ಪ್ಯಾಟ್ರನ್ನ ರಿಪೀಟ್ ಮಾಡ್ತಾ ಇದೆ, ಆ ಡೆಫಿನೆಟ್ ಪಾತನ್ನು ರಿಪೀಟ್ ಮಾಡ್ತಾ ಇದೆ. ಅದನ್ನು ನಾವು ಪೀರಿಯಾಡಿಕ್ ಮೋಷನ್ ಅಂತೇಳಿ ಕರಿಬೋದು, ರೈಟ್? ಬಟ್ ಕೆಲವಷ್ಟು ಮೋಷನ್ ಇರುತ್ತೆ, ದೇ ಆರ್ ನಾಟ್ ಕಂಪ್ಲೀಟ್ಲಿ ಗೋಯಿಂಗ್ ಥ್ರೂ ದ ಲೂಪ್ ಅಥವಾ ಡೆಫಿನೆಟ್ ಪಾತ್, ಟು ಆ್ಯಂಡ್ ಫ್ರೋ ಮೋಷನ್ ಇರುತ್ತೆ. ದೇ ಆರ್ ರಿಪೀಟಿಂಗ್ ಆಫ್ಟರ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್, ಬಟ್ ಜಸ್ಟ್ ಟು ಆ್ಯಂಡ್ ಫ್ರೋ ಮೋಷನ್ನ ಮಾಡ್ತಾ ಇದೆ, ರೈಟ್? ಆ ಥರದ ಮೋಷನ್ನ ನಾವು ಆಸಿಲೇಟರಿ ಮೋಷನ್ ಅಂತೇಳಿ ಕರಿತೀವಿ. ಕ್ಲಿಯರ್ ಅಲ್ವಾ? ಪೀರಿಯಾಡಿಕ್ ಮೋಷನ್ ಅಂದರೆ ಏನು? ಸೊ ಇನ್ ಅ ಡೆಫಿನೆಟ್ ಪಾತ್ ಆಫ್ಟರ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಮೋಷನ್ ಏನಾಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಲೆಟ್ ಅಸ್ ಸೇ ದಿಸ್ ಇಸ್ ಸನ್, ಇದು ಪ್ಲಾನೆಟ್, ಓಕೆ? ಮೋಷನ್ ಆಫ್ ಪ್ಲಾನೆಟ್ ಅರೌಂಡ್ ದ ಸನ್ is periodic. But oscillatory motion ಅನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಪೆಂಡುಲಮ್, ರೈಟ್? ಒಂದು ಥ್ರೆಡ್ಡಿಗೆ ಒಂದು ತುದಿಯಲ್ಲಿ ಒಂದು ದಾರದ ತುದಿಯಲ್ಲಿ ನಾವು ಒಂದು ಬಾಲನ್ನು ಕಟ್ಟಿದ್ರೆ, ಬಾಬನ್ನು ಕಟ್ಟಿದ್ರೆ, ರೈಟ್? ಇಫ್ ಐ ಜಸ್ಟ್ ಡಿಸ್ಪ್ಲೇಸ್ ಇಟ್ ದಿಸ್ ಸೈಡ್, ರೈಟ್, ಏನಾಗುತ್ತೆ, ಅದು ಆಸಿಲೇಷನ್ನ ಸ್ಟಾರ್ಟ್ ಮಾಡುತ್ತೆ, ರೈಟ್? ಈ ಥರ ಮೋಷನ್ನ ಸ್ಟಾರ್ಟ್ ಮಾಡುತ್ತೆ. ಈ ಮೋಷನ್ ಕೂಡ ಏನು ಮಾಡ್ತಾ ಇದೆ, ಇಟ್ ಈಸ್ ರಿಪೀಟಿಂಗ್ ಆಫ್ಟರ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್. ಬಟ್ ಡಿಫರೆನ್ಸ್ ಏನು, ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಗೋಯಿಂಗ್, ಇಟ್ಸ್ ಜಸ್ಟ್ ಟು ಆ್ಯಂಡ್ ಫ್ರೋ ಮೋಷನ್. ಸೊ ಟು ಆ್ಯಂಡ್ ಫ್ರೋ ಮೋಷನನ್ನು ನಾವು ಬೇಸಿಕಲಿ ಏನಂತ ಕರಿತೀವಿ, ಆಸಿಲೇಟರಿ ಮೋಷನ್ ಅಂತೇಳಿ ಕರಿತೀವಿ. ಸೊ ದಿಸ್ ಟು ಆ್ಯಂಡ್ ಫ್ರೋ ಮೋಷನ್ ಏನಿದೆ, ಇಟ್ ಹ್ಯಾಪನ್ಸ್ ಅಬೌಟ್ ಅ ಮೀನ್ ಪೊಸಿಷನ್, ರೈಟ್? ಸೊ ದಿಸ್ ಇಸ್ ಲೆಟ್ ಅಸ್ ಸೇ ಇದು ಒಂದು ಮೀನ್ ಪೊಸಿಷನ್ ಅಂತ ಹೇಳಿದರೆ, ಸೊ ಇಲ್ಲೇನು ಮಾಡ್ತಾ ಇದ್ದೀನಿ, ಒಂದು ಸ್ಪ್ರಿಂಗ್ ಮಾಸ್ ಸಿಸ್ಟಮ್ನ ನಿಮಗೆ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇರೋದು, ಓಕೆ? ಸೊ ಇಲ್ಲಿ ಥ್ರೆಡ್ ಇದೆ, ಆ ಥ್ರೆಡ್ಡನ್ನು ನಾನು ಏನು ಮಾಡಿದ್ದೀನಿ, ಸ್ಟ್ರೆಚ್ ಮಾಡಿದ್ದೀನಿ, ರೈಟ್? ಸ್ಟ್ರೆಚ್ ಮಾಡಿ ಆಗಿದೆ,
ಇದಕ್ಕೆ ಒಂದು ಚಿಕ್ಕ ಮಾಸನ್ನು ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ? ಸೊ ದಿಸ್ ಸಿಸ್ಟಮ್ ವಿಲ್ ಡೂ ಟು ಆ್ಯಂಡ್ ಫ್ರೋ ಮೋಷನ್ ಅಲ್ವಾ? ಸೊ ಏನು ಮಾಡುತ್ತೆ? ಟು ಆ್ಯಂಡ್ ಫ್ರೋ ಮೋಷನ್ ಮಾಡುತ್ತೆ ಅಬೌಟ್ ದಿಸ್, ರೈಟ್? ಈ ಟು ಆ್ಯಂಡ್ ಫ್ರೋ ಮೋಷನ್ನ ನಾವು ಆಸಿಲೇಷನ್ ಅಂತೇಳಿ ಕರಿತಾ ಇರೋದು. ಸೊ ಈ ಮೀನ್ ಪೊಸಿಷನ್ ಅಂದರೆ ಏನು? ಈಕ್ವಿಲಿಬ್ರಿಯಮ್ ಪೊಸಿಷನ್. ಯಾವುದೇ ಫೋರ್ಸ್ ಹಾಕಿ ಆಗದೆ ಬಿಟ್ಟರೆ ಅದು ಅಲ್ಲೇ ಇರುತ್ತೆ, ರೈಟ್? ಸೊ ಈ ಥರದ ಪೊಸಿಷನನ್ನು ನಾವು ಮೀನ್ ಪೊಸಿಷನ್, ದಿಸ್ ಡಾಟೆಡ್ ಲೈನ್ ಏನಿದೆ ಇದು ಮೀನ್ ಪೊಸಿಷನ್. ಯಾವ ಥರ ಮೋಷನ್ ಇರುತ್ತೆ ಸರ್? ದಿಸ್ ಮೋಷನ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್. ಇಲ್ಲೋಗುತ್ತೆ ಮತ್ತೇನಾಗುತ್ತೆ? ರಿಟರ್ನ್ ಆಗುತ್ತೆ, ರೈಟ್? ದಿಸ್ ಈಸ್ ಆಸಿಲೇಟರಿ, ಟು ಆ್ಯಂಡ್ ಫ್ರೋ. ಕ್ಲಿಯರ್ ನಾ? ಡಿಫರೆನ್ಸ್ ಕ್ಲಿಯರ್. ಬಟ್ can I say every oscillatory motion is a periodic motion, right? See, periodic motion ಅಂದ್ರೇನು? ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ರಿಪೀಟ್ ಆಗಬೇಕು. ಸೊ ಐ ಕ್ಯಾನ್ ಸೇ ಎವ್ರಿ ಆಸಿಲೇಟರಿ ಮೋಷನ್ ಈಸ್ ಪೀರಿಯಾಡಿಕ್. ಎವ್ರಿ ಆಸಿಲೇಷನ್ ಈಸ್ ಪೀರಿಯಾಡಿಕ್. ಬಟ್ ಎವ್ರಿ ಪೀರಿಯಾಡಿಕ್ ಮೋಷನ್ ಈಸ್ ನಾಟ್ ಆಸಿಲೇಷನ್. ಆಸಿಲೇಷನ್ ಮೇನ್ ಡಿಫರೆನ್ಸ್ ಏನು? ಟು ಆ್ಯಂಡ್ ಫ್ರೋ, ರೈಟ್? ಸೊ ಇಫ್ ದಿಸ್ ಟು ಆ್ಯಂಡ್ ಫ್ರೋ ಮೋಷನ್ ಈಸ್ ವೆರಿ ಕ್ವಿಕ್, ರೈಟ್? ಬಾಲ್ ಏನೋ ಈ ಥರ ಹೋಗಿ ನಿಧಾನಕ್ಕೆ ಬರ್ತಾ ಇದೆ, ರೈಟ್? ಬಟ್ ಇಫ್ ಐ ಟೇಕ್ ಅ ಟ್ಯೂನಿಂಗ್ ಫೋರ್ಕ್, ರೈಟ್? ಟ್ಯೂನಿಂಗ್ ಫೋರ್ಕ್ ಅಂದರೆ ವೈ ಶೇಪ್ಡ್ ಸ್ಟ್ರಕ್ಚರ್ ಇರುತ್ತೆ ಮೆಟಲ್ದು. ಸೊ ಅದನ್ನು ನಾನು ಪ್ಲಕ್ ಮಾಡಿದಾಗ ಟ್ಯೂನಿಂಗ್ ಫೋರ್ಕ್ ಏನು ಮಾಡುತ್ತೆ? ದಟ್ ಟ್ಯೂನಿಂಗ್ ಫೋರ್ಕ್ ವೈಬ್ರೇಟ್ಸ್, ರೈಟ್? ಬೇಸಿಕಲಿ ಇದು ಆಸಿಲೇಟಿಂಗ್ ಅಲ್ವಾ? ಬಟ್ ವೈ ಆರ್ ವಿ ಕಾಲಿಂಗ್ ಇಟ್ ವೈಬ್ರೇಟ್ಸ್? We call oscillatory motion a vibratory motion yavaga when oscillation is very fast. Okay, clear? If oscillation is very fast andre tumba joragi oscillate aagta idre we call it as vibration, right? A ball is oscillating. ಜೋಕಾಲಿಯಲ್ಲಿ ಕೂತಾಗ ವಿ ಆರ್ ಆಸಿಲೇಟಿಂಗ್, ಬಟ್ ಅ ಟ್ಯೂನಿಂಗ್ ಫೋರ್ಕ್ ಈಸ್ ವೈಬ್ರೇಟಿಂಗ್, ರೈಟ್? ಕ್ಲಿಯರ್? ನಾವು ಈ ಐಡಿಯಾನ ನಾವು ಯಾವ ಥರ ಮ್ಯಾಥಮ್ಯಾಟಿಕಲಿ ಡೆವಲಪ್ ಮಾಡ್ಬೋದು, ಎಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು ಅನ್ನೋದೇ ಆಸಿಲೇಷನ್ಸ್ ಚಾಪ್ಟರ್ನ ಮೇನ್ ಜಿಸ್ಟ್ ಆಗಿರುತ್ತೆ. ಅಬ್ಸರ್ವ್ ಮಾಡ್ತಾ ಹೋಗೋಣ. ನಮಗೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನೋ ಒಂದು ಚಿಕ್ಕ ಕಾನ್ಸೆಪ್ಟ್ ಅರ್ಥ ಆದರೆ ದಿಸ್ ಎಂಟೈರ್ ಚಾಪ್ಟರ್ ಈಸ್ ವೆರಿ ಈಸಿ, ರೈಟ್? ಹಾಗಾದರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್, ರೈಟ್? ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಸಿಂಪಲ್ ಆಸಿಲೇಟರಿ ಮೋಷನ್, ಒಂದು ಟು ಆ್ಯಂಡ್ ಫ್ರೋ ಮೋಷನ್. ಅದನ್ನು ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಥವಾ SHM ಅಂತೇಳಿ ಕರಿತೀವಿ, ಓಕೆ? SHM. ಸೊ ಮೋಷನ್ ಇನ್ ವಿಚ್ ದ ರೀಸ್ಟೋರಿಂಗ್ ಫೋರ್ಸ್, ರೈಟ್? ರೀಸ್ಟೋರಿಂಗ್ ಫೋರ್ಸ್. ಸೊ ಈ ಸಿಂಪಲ್ ಹಾರ್ಮೋನಿಕ್ ಮೋಷನ್ನ ಎಲ್ಲೆಲ್ಲೆಲ್ಲ ಅಬ್ಸರ್ವ್ ಮಾಡ್ತೀವಿ? There are variety of cases, right? It's not just electrostatics, it's not just gravitation ಅಥವಾ ಸ್ಪ್ರಿಂಗ್ ಮಾಸ್, ಪೆಂಡುಲಮ್ ಅಷ್ಟೇ ಅಲ್ಲ, ವೆರೈಟಿ ಆಫ್ ಕೇಸಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಬಟ್ ವಾಟ್ ಈಸ್ ದ ಮೇನ್ ಜಿಸ್ಟ್ ಆಫ್ ದಿಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ, ಸೊ ಯು ಹ್ಯಾವ್ ಅ ಡೆಫಿನೆಟ್ ಪಾತ್, ಓಕೆ? ಒಂದು ಪಾತ್ ಇದೆ. ಐ ಆಮ್ ಜಸ್ಟ್ ಐಡೆಂಟಿಫೈಯಿಂಗ್ ಇಟ್ ಆಸ್ ಅ ಸ್ಟ್ರೈಟ್ ಲೈನ್, ಒಂದು ಸ್ಟ್ರೈಟ್ ಲೈನ್ ಪಾತ್ ಅಂತೇಳಿ ಹೇಳ್ತಾ ಇದ್ದೀನಿ, ರೈಟ್? ಸೊ ಇಟ್ ಈಸ್ ಅ ಈಕ್ವಿಲಿಬ್ರಿಯಮ್ ಪೊಸಿಷನ್. ನನಗಿದೇನಿದು? ದಿಸ್ ಈಸ್ ಮೀನ್ ಪೊಸಿಷನ್. ಈ ವರ್ಟಿಕಲ್ ಲೈನ್ ಏನಿದೆ ದಿಸ್ ಈಸ್ ಮೀನ್ ಪೊಸಿಷನ್, ರೈಟ್? ಸೊ ಈ ಮೀನ್ ಪೊಸಿಷನಲ್ಲಿ ಏನು ಮಾಡ್ತಾ ಇದ್ದೀನಿ? ಐ ಆಮ್ ಪ್ಲೇಸಿಂಗ್ ಆನ್ ಆಬ್ಜೆಕ್ಟ್ ಅಟ್ ದ ಮೀನ್ ಪೊಸಿಷನ್. ಓಕೆ, ವಿ ಆರ್ ಪ್ಲೇಸಿಂಗ್ ಅ ಆಬ್ಜೆಕ್ಟ್ ಅಟ್ ದ ಮೀನ್ ಪೊಸಿಷನ್, ರೈಟ್? ಯಾ. ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಏನು ಅಂದರೆ, ಈ ಮೀನ್ ಪೊಸಿಷನ್ನಿಂದ ಇಫ್ ಐ ಡಿಸ್ಪ್ಲೇಸ್ ಇಟ್ ಅ ಲಿಟಲ್ ಬಿಟ್, ಓಕೆ? ಈ ಆಬ್ಜೆಕ್ಟನ್ನು ನಾನು ಸ್ವಲ್ಪ ಡಿಸ್ಪ್ಲೇಸ್ ಮಾಡಿದರೆ, ಲೆಟ್ ಅಸ್ ಸೇ ಐ ಆಮ್ ಡಿಸ್ಪ್ಲೇಸಿಂಗ್ ಟಿಲ್ ಇಯರ್, ಇಲ್ಲಿ ತನಕ ನಾನು ಡಿಸ್ಪ್ಲೇಸ್ ಮಾಡ್ತಾ ಇದ್ದೀನಿ, ಓಕೆ? ಸರ್ಟೇನ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್? ಸರ್, ಲೆಟ್ ಅಸ್ ಕಾಲ್ ಇಟ್ ಡಿಸ್ಪ್ಲೇಸ್ಮೆಂಟ್ ಆ್ಯಸ್ ಎಕ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನು? ಎಕ್ಸ್, ಓಕೆ? ನಾವು ಎಕ್ಸ್ ಅಮೌಂಟ್ ಆಫ್ ಡಿಸ್ಪ್ಲೇಸ್ಮೆಂಟನ್ನು ಮಾಡಿದ್ವಿ, ರೈಟ್? ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿರೋದ್ರಿಂದ ವಾಟ್ ಈಸ್ ದಿಸ್? ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಈ ಡೈರೆಕ್ಷನಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್.
ಸೊ ಈ ಕೇಸಲ್ಲಿ restoring force, okay, the restoring force is directly proportional to the displacement of the body from its mean position. So ಏನು ಮಾಡುತ್ತೆ, this body has internal capacity ಅಥವಾ inherent property to come back to mean position, that is comfortable at mean position. ಆ mean positionಗೆ ಬರಬೇಕು ಅಂದರೆ ಏನು ಮಾಡುತ್ತೆ, internally restoring force act ಆಗುತ್ತೆ. That restoring force is right proportional, right, that restoring force is proportional to displacement, and the direction of restoring force is always towards the mean position. ಹಾಗಾದರೆ mean position ಯಾವುದು, ಇದು. ಹಾಗಾದರೆ restoring force ಯಾವ ಕಡೆ ಆ್ಯಕ್ಟ್ ಆಗುತ್ತೆ, restoring force acts in this direction. ಕ್ಲಿಯರ್, ಇದೇನಿದು restoring force, F restoring ವೆಕ್ಟರ್, ಓಕೆನಾ, ಈ ಕಡೆ ಇದೆ. ಸೊ ಇದನ್ನು ನಾನು ಮ್ಯಾಥಮ್ಯಾಟಿಕಲಿ ಬರೆಯೋದಾದರೆ, ಸಿ ಗೈಸ್, ಮ್ಯಾಥಮ್ಯಾಟಿಕಲಿ ನಾವು ಇದನ್ನು ಬರೆಯೋದಾದರೆ, ಸೊ ಇಲ್ಲಿ ಬೇಸಿಕಲಿ restoring force is proportional to ಏನು, displacement, and direction of this restoring force is always towards the mean position, right, mean position. ಅಥವಾ ಈ ಡಯಾಗ್ರಾಮನ್ನು ನೋಡಿದರೆ restoring force is ulta of displacement, right. So ಹಾಗಾದರೆ I can write FR equal to minus X, proportional, not equal, ಯಾಕಂದರೆ ಎರಡು different vectors. How do we equate LHS and RHS? Bring a constant. Okay, let us bring a constant. ಒಂದು ಕಾನ್ಸ್ಟೆಂಟ್ ಅನ್ನು ಇಂಟ್ರೊಡ್ಯೂಸ್ ಮಾಡೋಣ. ಸೊ ದಟ್ ಕಾನ್ಸ್ಟೆಂಟ್ ಈಸ್ ಕೆ. ಸೊ ಮೈನಸ್ ಇದೆ ಯಾಕಂದರೆ ಆಪೋಸಿಟ್. ಸೊ ಕೆ ಇಸ್ ಅ ಕಾನ್ಸ್ಟೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಈಕ್ವಲ್ ಟು ಎಕ್ಸ್. ಕ್ಲಿಯರ್ ಗೈಸ್? ಮ್ಯಾಗ್ನಿಟ್ಯೂಡ್ ವೈಸ್ ನಾವು ಬರೆಯೋದಾದರೆ ಸರ್ ಎಫ್ ಆರ್ ಇಸ್ ಈಕ್ವಲ್ ಟು restoring force is equal to kx. Is that clear? Right? So this is the main equation. Okay, this is the main equation of a simple harmonic motion. Now idishtu artha aitu andre the upcoming quantities namage displacement gottaitu. The rate of change of displacement nodidre velocity, right? Rate of change of velocity nodidre acceleration, right? So force ಮತ್ತೆ ಡಿಸ್ಪ್ಲೇಸ್ಮೆಂಟ್ ಎರಡು ಗೊತ್ತಾಯಿತು ಅಂದರೆ ದ ನೆಕ್ಸ್ಟ್ ಅಪ್ಕಮಿಂಗ್ ಡೈನಮಿಕ್ಸ್ ಆ್ಯಂಡ್ ಕೈನಮೆಟಿಕ್ಸ್ ಏನಿರುತ್ತೆ, ತುಂಬ ಸಿಂಪಲ್ ಇರುತ್ತೆ, ರೈಟ್? ಸೊ ಇವಾಗ ರಿಕ್ವೈರ್ಡ್ ಕ್ವಾಂಟಿಟೀಸ್ ಟು ಅಂಡರ್ಸ್ಟ್ಯಾಂಡ್, ಸಿ ರಿಕ್ವೈರ್ಡ್ ಪ್ಯಾರಾಮೀಟರ್ಸ್ನ ನಾನು ಡಿಸ್ಕ್ರೈಬ್ ಮಾಡ್ತೀನಿ, ಅದಾದಮೇಲೆ ವೆಲಾಸಿಟಿ ಆಕ್ಸಿಲರೇಷನ್ ನೋಡ್ತಾ ಹೋಗೋಣ. ರಿಕ್ವೈರ್ಡ್ ಪ್ಯಾರಾಮೀಟರ್ಸ್ ಇನ್ ಎಸ್ ಎಚ್ ಎಮ್. ಅಂದರೆ ಎಸ್ ಎಚ್ ಎಮ್ ಅರ್ಥ ಆಗಬೇಕು ಅಂದರೆ ಕೆಲವಷ್ಟು ಟರ್ಮಿನಾಲಜೀಸ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಅದೇನಂತ ಒಂದು ಸಲ ಲಿಸ್ಟ್ ಮಾಡ್ತೀನಿ, ರೈಟ್? ಸೊ ಇದೇನಿದು ಡೆಫಿನೆಟ್ ಪಾತ್. ಇಲ್ಲೇನಿದೆ, ನಾವು ಒಂದು ಮೀನ್ ಪೊಸಿಷನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸೊ ನಂಬರ್ ಒನ್ ಟರ್ಮ್ ಈಸ್ ಮೀನ್ ಪೊಸಿಷನ್. ಓಕೆ, ಮೀನ್ ಪೊಸಿಷನ್. ಅಂಡ್ ಈ ಎಕ್ಸ್ಟ್ರೀಮ್ ಡಿಸ್ಪ್ಲೇಸ್ಮೆಂಟ್ ಏನಿರುತ್ತೆ, ರೈಟ್? ಎಕ್ಸ್ಟ್ರೀಮ್, ಸಿ ಬ್ಲಾಕನ್ನು ಇಲ್ಲಿ ತನಕ ಎಳ್ಕೊಂಬಂದು ಬಿಟ್ಟೆ, ಅದೇನು ಮಾಡುತ್ತೆ, ರಿಟರ್ನ್ ಬರುತ್ತೆ, ಬಂದು ಮತ್ತೆ ಎಲ್ಲಿಗೆ ಹೋಗುತ್ತೆ, ಇಲ್ಲಿ ಸ್ಟಾಪ್ ಆಗುತ್ತಾ? ನೋ, ಇಟ್ ಡಸಂಟ್ ಸ್ಟಾಪ್. ಯಾಕಂದರೆ ರೀಸ್ಟೋರಿಂಗ್ ಫೋರ್ಸ್ ಏನಿದೆ ಇನ್ನೂ ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಎಕ್ಸ್ಟ್ರೀಮ್ ಎಂಡ್ಸನ್ನು ರೀಚ್ ಆಗುತ್ತಲ್ವ, ಆ ಎಕ್ಸ್ಟ್ರೀಮ್ ಎಂಡ್ಸನ್ನು ನಾವು ಏನಂತ ಹೇಳಿ ಕರಿತೀವಿ, ಆಂಪ್ಲಿಟ್ಯೂಡ್ ಅಂತೇಳಿ ಕರಿತೀವಿ. ದಿಸ್ ಈಸ್ ಆಂಪ್ಲಿಟ್ಯೂಡ್ ಇನ್ ದ ಪಾಸಿಟಿವ್ ಡೈರೆಕ್ಷನ್ ಪ್ಲಸ್ ಎ, ಆ್ಯಂಡ್ ಇದು ಮೈನಸ್ ಎ. ಓಕೆ, ಬ್ಲಾಕನ್ನು ನಾವು ಇಲ್ಲಿರುವ ಬ್ಲಾಕನ್ನು, ರೈಟ್, ಇಲ್ಲಿಗೆ ಡಿಸ್ಪ್ಲೇಸ್ ಮಾಡಿದರೆ ಏನು ಮಾಡುತ್ತೆ, ಇಟ್ ವಿಲ್ ಡೂ ಆಸಿಲೇಷನ್ಸ್ ಬಿಟ್ವೀನ್ ಪಾಸಿಟಿವ್ ಎಕ್ಸ್ಟ್ರೀಮ್ ಮತ್ತು ನೆಗೆಟಿವ್ ಎಕ್ಸ್ಟ್ರೀಮ್. ಸೊ ಇಲ್ಲಿ ಈ ಎನ ನಾವೇನಂತ ಹೇಳಿ ಕರಿತೀವಿ, ಆಂಪ್ಲಿಟ್ಯೂಡ್. ಸೊ ಆಂಪ್ಲಿಟ್ಯೂಡ್ ಅಂದ್ರೇನು? ಆಂಪ್ಲಿಟ್ಯೂಡ್ ಈಸ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಓಕೆ,
ಒಂದು ಸೈಡಲ್ಲಿ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ನ ನಾವೇನಂತೇಳಿ ಕರಿತೀವಿ ಆಂಪ್ಲಿಟ್ಯೂಡ್. ಸೊ ಹಾಗಾದರೆ ಇಲ್ಲಿ ಆಂಪ್ಲಿಟ್ಯೂಡ್ ಯಾವುದು ಸರ್? ದಿಸ್ ಈಸ್ ಆಂಪ್ಲಿಟ್ಯೂಡ್. ಓಕೆ, ಇದು ಆಂಪ್ಲಿಟ್ಯೂಡ್, ಇದು ಆಂಪ್ಲಿಟ್ಯೂಡ್. ಆ್ಯಂಡ್ ವಿ ಹ್ಯಾವ್ ಅನದರ್ ಕ್ವಾಂಟಿಟಿ ವಿಚ್ ಇಸ್ ಟೈಮ್ ಪೀರಿಯಡ್ ಟಿ. ರೈಟ್, ಟೈಮ್ ಪೀರಿಯಡ್ ಅಂದ್ರೇನು? ಈ ಆಸಿಲೇಷನಲ್ಲಿ ರೈಟ್, ಈ ಆಸಿಲೇಷನಲ್ಲಿ ಮೀನ್ ಪೊಸಿಷನಿಂದ ಸ್ಟಾರ್ಟ್ ಮಾಡಿ ಒಂದು ಎಕ್ಸ್ಟ್ರೀಮನ್ನು ರೀಚ್ ಆಗಿ ಮೀನ್ ಪೊಸಿಷನ್, ಬ್ಯಾಕ್ ಟು ಅನದರ್ ಎಕ್ಸ್ಟ್ರೀಮ್, ಮೀನ್ ಪೊಸಿಷನ್. ಸೊ ದ ಟೈಮ್ ಟೇಕನ್ ಟು ಕಂಪ್ಲೀಟ್ one complete oscillation is called time period. So time period T is time taken to complete one oscillation. Okay, ಇದನ್ನು ನಾವೇನಂತೇಳಿ ಕರಿತೀವಿ ಟೈಮ್ ಪೀರಿಯಡ್. ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಯಾವ ಥರ ಹೇಳ್ಬೋದು? ಫ್ರೀಕ್ವೆನ್ಸಿ ಅಂದರೆ ಇಸ್ ಇನ್ವರ್ಸ್ ಆಫ್ ಟೈಮ್ ಪೀರಿಯಡ್. ಸೊ ರೈಟ್, ಸೊ ಅದನ್ನು ಇಲ್ಲಿ ಬರಿತಾ ಇದ್ದೀನಿ. ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್, ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಎಫ್ ಈಸ್ ಇನ್ವರ್ಸ್ ಆಫ್ ಟೈಮ್ ಪೀರಿಯಡ್. ಓಕೆನಾ? ಸೊ ದೀಸ್ ಆರ್ ದ ತ್ರೀ ಥಿಂಗ್ಸ್ ಆಸ್ ಆಫ್ ನೋ: ಆಂಪ್ಲಿಟ್ಯೂಡ್, ಟೈಮ್ ಪೀರಿಯಡ್ ಆ್ಯಂಡ್ ಫ್ರೀಕ್ವೆನ್ಸಿ. ರೈಟ್, ಕ್ಲಿಯರ್ನಾ? ಡಿಸ್ಪ್ಲೇಸ್ಮೆಂಟ್ ಇದೆ, ಫೋರ್ಸ್ ಇದೆ. ರೈಟ್, ದಟ್ ಮಚ್ ಈಸ್ ಕ್ಲಿಯರ್. ರೈಟ್, ಸೊ ಹಾಗಾದರೆ ಈ ಪಾರ್ಟಲ್ಲಿದ್ದಾಗ ಬ್ಲಾಕ್ ರಿಟರ್ನ್ ಆಗಬೇಕು ಅಂದರೆ ಅಲ್ಲಿ ವೆಲಾಸಿಟಿ ಇರುತ್ತೆ. ರೈಟ್, ಆ್ಯಂಡ್ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇತ್ತು. ರೈಟ್, ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇತ್ತು ಆ್ಯಂಡ್ ಡೈರೆಕ್ಷನನ್ನು ಚೇಂಜ್ ಮಾಡ್ತಾ ಇದೆ ಅಂದರೆ ಡೆಫಿನೆಟ್ಲಿ ಆಕ್ಸಿಲರೇಷನು ಇದೆ. ಸೊ ಈ ಎಲ್ಲ ಕ್ವಾಂಟಿಟೀಸ್ನ ಮೀನಿಂಗ್ಫುಲಿ ಮ್ಯಾಥಮ್ಯಾಟಿಕಲಿ ನಾವು ಅರ್ಥ ಮಾಡ್ಕೋಬೇಕು. ಅದೇನಂತ ನೋಡ್ತಾ ಹೋಗೋಣ. ರೈಟ್, ನಾವು ಅದೇನಂತ ನೋಡ್ತಾ ಹೋಗೋಣ. ನಾವು where do we exactly see this simple harmonic motion? Right, where do we exactly see? Lot of places. Spring mass system alli observe ಮಾಡಬಹುದು, and uniform circular motion alli ನಾವು SHM ನ observe ಮಾಡಬಹುದು, and gravitation ಅಲ್ಲೂ ಕೂಡ observe ಮಾಡಬಹುದು, electrostatics ಅಲ್ಲೂ ಕೂಡ observe ಮಾಡಬಹುದು, simple pendulum ಅಲ್ಲೂ ಕೂಡ ನಾವು observe ಮಾಡಬಹುದು. Right, because this oscillation or simple harmonic motion is an idea or approach to understand the system, but by itself it is not a system. Right, so ಇವಾಗ ನಾನು ಒಂದು ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಥವಾ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ತೋಡೋಣ. ವರ್ಟಿಕಲ್ ಇರ್ಬೋದು, ಯಾವುದೇ ಥರದ ಸರ್ಕ್ಯುಲರ್ ಹಾರಿಜಾಂಟಲ್ ಇರ್ಬೋದು. ಸೊ ನಾನು ಏನು ಮಾಡ್ತಾ ಇದ್ದೀನಿ? ಐ ಆಮ್ ಜಸ್ಟ್ ಟೇಕಿಂಗ್ ಅ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ ಗೈಸ್, ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ ಲೆಟ್ ಇಟ್ ಬಿ, ಇದು ರೆಫರೆನ್ಸ್ ಆ್ಯಕ್ಸಿಸ್, ಮೀನ್ ಪೊಸಿಷನ್ ಅಂತೇಳಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ರೈಟ್, ಓಕೆ, ಇದು ಮೀನ್ ಪೊಸಿಷನ್ ಆ್ಯಂಡ್ ಇದು ಡಿಸ್ಪ್ಲೇಸ್ಮೆಂಟ್ ಆ್ಯಕ್ಸಿಸ್. ರೈಟ್, ಇದು ಡಿಸ್ಪ್ಲೇಸ್ಮೆಂಟ್ ಆ್ಯಕ್ಸಿಸ್. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ? ಈ ಪಾಯಿಂಟಲ್ಲಿ ರೈಟ್, ಐ ಆಮ್ ಜಸ್ಟ್ ಪ್ಲೇಸಿಂಗ್ ಅ ಮಾಸ್. ಸೊ ವಾಟ್ ಈಸ್ ದಿಸ್ ಸರ್? ಇದು ಮಾಸ್. ಏನು ಮಾಸ್? ದಿಸ್ ಈಸ್ ದ ಮಾಸ್ ವಿಚ್ ಈಸ್ ಡೂಯಿಂಗ್ uniform circular motion. Okay, uniform circular motion ಎಲ್ಲಿದೆ? ರೈಟ್ ನೋ ಸರ್, ರೈಟ್ ನೋ ಮೀನ್ ಪೊಸಿಷನಲ್ಲಿದೆ. ರೈಟ್, ಸೊ ರೈಟ್ ನೋ ಎಲ್ಲಿದೆ ಅಂದರೆ ಮೀನ್ ಪೊಸಿಷನಲ್ಲಿದೆ. ಸೊ ರೈಟ್, ಇದು ಅದರ ಮೀನ್ ಪೊಸಿಷನ್. ರೈಟ್, ಇದು ವರ್ಟಿಕಲ್ ಲೈನ್ ಏನಿದೆ, ದಿಸ್ ಈಸ್ ಮೀನ್ ಪೊಸಿಷನ್ ವಿಚ್ ಇಸ್ x=0 ಇಸ್ ದ ಮೀನ್ ಪೊಸಿಷನ್. ಸೊ ನಾನೇನು ಮಾಡ್ತೀನಿ? ಈ ಬ್ಲಾಕನ್ನು ಅಥವಾ ಈ ಒಂದು ಪಾಯಿಂಟ್ ಮಾಸನ್ನು ಸರ್ಕ್ಯುಲರ್ ಮೋಷನಲ್ಲಿ ಸೆಟ್ ಮಾಡ್ತೀನಿ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದರೆ ದರ್ ಈಸ್ ಗೋಯಿಂಗ್ ಟು ಬಿ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ. ರೈಟ್, ಸೊ ಒಂದು ಕಾನ್ಸ್ಟೆಂಟ್ ಆ್ಯಂಗ್ಯುಲರ್ ವೆಲಾಸಿಟಿ ಅಲ್ಲಿ ಸೆಟ್ ಮಾಡಿದಾಗ ರೈಟ್, ಇದು ಮೂವ್ ಆಗ್ತಾ ಇದೆ. ರೈಟ್, ದೇ ಸೇ ದಿಸ್ ಮೋಷನ್ ಈಸ್ ಸಿಂಪಲ್ ಹಾರ್ಮೋನಿಕ್. ರೈಟ್, ಈ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಏನಿದೆ ಅದನ್ನು ಸಿಂಪಲ್ ಹಾರ್ಮೋನಿಕ್ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಯಾವ ಥರ? ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಲೆಟ್ ಅಸ್ ಸೇ ಅಟ್ ಅ ಟೈಮ್ ಟಿ ಇದು ಈ ಥರ ಮೂವ್ ಆಗ್ತಾ ಇದೆ. ರೈಟ್, ಐ ಅಬ್ಸರ್ವ್ ಅಟ್ ಅ ಲೇಟರ್ ಟೈಮ್ x=0 ಅಟ್ t=0. ರೈಟ್, ಆವಾಗ ನಾನು ಈ ಮಷೀನನ್ನು ಸ್ಟಾರ್ಟ್ ಮಾಡಿದೆ. ರೈಟ್, ಆಫ್ಟರ್ ಸಮ್ ಟೈಮ್ ಟಿ, ವೇರ್ ಇಸ್ ದ ಬಾಡಿ or point mass? Let us say point mass is here, has come
ಟು ದಿಸ್ ಪಾಯಿಂಟ್. ಓಕೆ, ಇಲ್ಲಿದೆ ಅಂತ ಅಂದ್ಕೊಳ್ಳೋಣ, ರೈಟ್. ಸೊ ಇಲ್ಲಿಗೆ ಬಂದಿದೆ, ರೈಟ್. ನೌ ಐ ಆಮ್ ಟೆಲ್ಲಿಂಗ್ ಯು ಇಟ್ ಈಸ್ ಅಟ್ ಟೈಮ್ ಟಿ, ರೈಟ್, ಅಟ್ ಟಿ ಈಕ್ವಲ್ ಟು ಟಿ. ಇದೇನಿದು? ಅಟ್ ಟಿ ಈಕ್ವಲ್ ಟು 0, ಅಟ್ ಟಿ ಈಕ್ವಲ್ ಟು 0. ಅಂಡ್ ಈ ಬಾಡಿ ಏನು ಮಾಡ್ತಾ ಇದೆ? ಇಟ್ ಈಸ್ ಡೂಯಿಂಗ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಅದಕ್ಕೆ ನಾವು ಹಾಕಿರೋದಿಲ್ಲಿ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ, ರೈಟ್. ವಾಟ್ ಈಸ್ ಒಮೆಗಾ? ಒಮೆಗಾ ಈಸ್ ಆಂಗ್ಯುಲರ್ ವೆಲಾಸಿಟಿ. ಆಂಗ್ಯುಲರ್ ವೆಲಾಸಿಟಿ ಇದೆ ಅಂದರೆ ಅದು ಸರ್ಕ್ಯುಲರ್ ಮೋಷನ್, ಆಂಗ್ಯುಲರ್ ವೆಲಾಸಿಟಿ, ರೈಟ್. ಸೊ ಅಟ್ ಟೈಮ್ ಟಿ ಐ ಆಮ್ ಟೆಲ್ಲಿಂಗ್ ಯು that is making an angle theta. So observe ಯಾವ ಆ್ಯಂಗಲ್ ನಾನು ಥೀಟಾ ಅಂತೇಳಿ ಬರಿತಾ ಇದ್ದೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ದಿಸ್ ಆ್ಯಂಗಲ್ ಐ ಆಮ್ ಕಾಲಿಂಗ್ ಇಟ್ ಆಸ್ ಥೀಟಾ, ರೈಟ್. ಸೊ ವಾಟ್ ಈಸ್ ದಿಸ್ ಥೀಟಾ ಗೋಯಿಂಗ್ ಟು ಬಿ? ಸರ್ ಥೀಟಾ ಈಸ್ ಸಿಂಪ್ಲಿ ಒಮೆಗಾ ಟೈಮ್ಸ್ ಟಿ, ರೈಟ್. ಥೀಟಾ ಈಸ್ ಒಮೆಗಾ ಟಿ, ಯಾಕಂದರೆ ಥೀಟಾ ಬೈ ಟಿ ಈಸ್ ಒಮೆಗಾ, ರೈಟ್, ಆವ್ರೇಜ್. ಸೊ ಥೀಟಾ ಈಸ್ ಈಕ್ವಲ್ ಟು ಒಮೆಗಾ ಟಿ. ಅಟ್ ಟೈಮ್ ಟಿ ಈಸ್ ಈಕ್ವಲ್ ಟು 0 ಇಯರ್, ಟಿ ಈಸ್ ಈಕ್ವಲ್ ಟು ಟಿ ಇಯರ್. ನೌ be careful, come to the imagination mode. So uniform circular motion is happening, right. ನಾನೇನು ಮಾಡ್ತೀನಿ? ಮೇಲ್ಗಡೆಯಿಂದ ಲೈಟನ್ನು ಶೆಡ್ ಮಾಡ್ತೀನಿ, ರೈಟ್. ಸೊ ವಿ ಆರ್ ಶೆಡಿಂಗ್ ದ ಲೈಟ್. ಮೇಲ್ಗಡೆಯಿಂದ ಟಾರ್ಚನ್ನು ಬಿಡ್ತೀನಿ, ರೈಟ್. ಟಾರ್ಚನ್ನು ಬಿಟ್ಟಾಗ ಶಾಡೋ ಬರುತ್ತೆ, ರೈಟ್. ಡೆಫಿನೆಟ್ಲಿ ವೇರ್ ಇಸ್ ದ ಶಾಡೋ ಗೋಯಿಂಗ್ ಟು ಬಿ? ಸೊ ಇಲ್ಲಿದ್ದಾಗ ಇಫ್ ಐ ಪುಟ್ ಲೈಟ್, ರೈಟ್, ಇಫ್ ಐ ಪುಟ್ ಸಮ್ ಲೈಟ್ ಫ್ರಮ್ ಇಯರ್, ರೈಟ್, ಶಾಡೋ ಕೆಳಗಡೆ ಕಾಣುತ್ತಲ್ವಾ? ಇಟ್ ಈಸ್ going to be on the floor, right. So e point alli where is the shadow? Sir, shadow is here, right. Shadow, that's what I'm telling you. Simple harmonic motion is a way to understand the system, right. It is not a system, right. No, shadow is here, shadow, okay, this is shadow at t is equal to 0, right. Now at t is equal to t seconds, where is the shadow, right. t is equal to t seconds, vertically down ಇರಬೇಕಲ್ವಾ shadow, ಯಾಕಂದರೆ ನಾವು ಮೇಲ್ಗಡೆಯಿಂದ ನೋಡ್ತಾ ಇದ್ದೀವಿ. why are you watching? my convenience, as of now my convenience, okay. shadow is here, so the shadow is here, right. ಹಾಗಾದರೆ ಈ ಶಾಡೋ ಡಿಸ್ಪ್ಲೇಸ್ಮೆಂಟ್ ಏನು? ಈ ಶಾಡೋ ಡಿಸ್ಪ್ಲೇಸ್ಮೆಂಟ್ ಏನು, right. This is the displacement, correct. Now at a later time if the particle is here, okay, particle illide anta ankolona, at a later time if a particle is here, at another time where is the shadow going to be? Sir, vertically down, exactly down, right. So shadow is going to be here. ಬಿ ಕ್ಲಿಯರ್. ಒಂದೇ ಸಲ ಕಲಿಬೇಕು, ತುಂಬ ನೀಟಾಗಿ ಕಲಿಬೇಕು, ಓಕೆ. ಇವಾಗ ಶಾಡೋ ಎಲ್ಲಿದೆ? ಸರ್ ಶಾಡೋ ಈಸ್ ಇಯರ್, ರೈಟ್. ಹಾಗಾದರೆ ಏನಾಗ್ತಾ ಇದೆ? ಇಲ್ಲಿಂದ ಡಿಸ್ಪ್ಲೇಸ್ಮೆಂಟ್, ಶಾಡೋ ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆ ಆಯಿತು? ಎಕ್ಸ್ಟ್ರೀಮ್. ನೋ, ಇಫ್ ಕಂಟಿನ್ಯೂಸ್ ಟು ಮೂವ್, ಈ ಡೈರೆಕ್ಷನಲ್ಲೇ ಮೂವ್ ಆಗ್ತಾ ಇದೆ ಅಂದರೆ ಏನಾಯಿತು? ಅಗೇನ್ ಮ್ಯಾಕ್ಸಿಮಮನ್ನು ರೀಚ್ ಮಾಡಿ ಇಟ್ ಈಸ್ ರಿಟರ್ನಿಂಗ್ ಬ್ಯಾಕ್. ಡು ಯು ಅಂಡರ್ಸ್ಟ್ಯಾಂಡ್? In uniform circular motion, how are we analyzing simple harmonic motion? It is not directly happening. We are going deep into the system and looking at how the system is operating internally, right. Clear? Basically it is executing SHM. You are clear? No? See guys, shadow ನೀವು observe ಮಾಡ್ಕೊಳ್ಳಿ. shadow, this finger represents shadow. wait, ಇಲ್ಲಿಂದ ಸ್ಟಾರ್ಟ್, ರೈಟ್. ಅಬ್ಸರ್ವ್ ಶಾಡೋ. ನೀವು ಶಾಡೋ ನೋಡಬೇಕು, ಇಲ್ಲಿಂದ ಶಾಡೋ ಈ ಲೈನ್ ಮೇಲೆ ಏನಿದೆ ಅಂತ ನೋಡಬೇಕು, ರೈಟ್. ಮೂವ್ ಆಗ್ತಾ ಇದೆ, ರೈಟ್. ಏನಾಗ್ತಾ ಇದೆ? ನಾನು ಯೂನಿಫಾರ್ಮ್ ಸರ್ಕ್ಯುಲರ್ನ ಮೋಷನ್ನ ಮಾಡಿದಾಗ ಶಾಡೋ ಏನಾಗ್ತಾ ಇದೆ? ಈಸ್ ಡೂಯಿಂಗ್ UCM. UCM ಈಸ್ ಡೂಯಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ರೈಟ್. ಹಾಗಾದರೆ how do we get this displacement? How do we get this displacement? Displacement is, sir, this is theta, right. Hagadre this is 90 minus theta, right. Basically displacement is cos 90 minus theta or
sin theta, but times of what? Times of ಇಲ್ಲಿಂದ ಇಲ್ಲಿಗೆ ಇರುವ ಡಿಸ್ಟೆನ್ಸ್. ವಾಟ್ ಇಸ್ ದ ಡಿಸ್ಟೆನ್ಸ್? ಆಂಪ್ಲಿಟ್ಯೂಡ್. ಸೊ ಇಲ್ಲಿಂದ ಇಲ್ಲಿಗೆ ಇರುವ ಡಿಸ್ಟೆನ್ಸ್ ಏನು? ದಿಸ್ ಇಸ್ ಆಂಪ್ಲಿಟ್ಯೂಡ್. ಓಕೆ, ಇಲ್ಲಿಂದ ಇಲ್ಲಿಗೆ ಇರುವ ಡಿಸ್ಟೆನ್ಸ್ ಆಂಪ್ಲಿಟ್ಯೂಡ್. ಹಾಗಾದರೆ ಎಕ್ಸ್ ಇಸ್ ಗೋಯಿಂಗ್ ಟು ಬಿ ಸರ್ ಎ ಸೈನ್ ಆಫ್ ಥೀಟಾ ವಿಚ್ ಇಸ್ ನಥಿಂಗ್ ಬಟ್ ಒಮೆಗಾ ಟಿ. ಕ್ಲಿಯರ್? ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ. ಮೆನಿ ಪೀಪಲ್ ಅಥವಾ ತುಂಬ ಬುಕ್ಸಲ್ಲಿ ನಿಮ್ಮ ಎನ್ ಸಿ ಆರ್ ಟಿಯಲ್ಲೇ ನಿಮಗೆ ಕನ್ಫ್ಯೂಸ್ ಮಾಡಾಕ್ತಾರೆ. ರೈಟ್? ಹೌ ಡಿಡ್ ವಿ ಗೆಟ್ ದಿಸ್ ಎಕ್ಸ್ಪ್ರೆಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್? ಇಟ್ ಈಸ್ ವೆರಿ ಸಿಂಪಲ್. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ವಿತ್ ಟೈಮ್ ರೇಟ್ ಆಫ್ ಚೇಂಜ್ ಐ ಆಮ್ ಅಬ್ಸರ್ವಿಂಗ್ ಥೀಟಾ. ವಾಟ್ ಈಸ್ ಹ್ಯಾಪ್ನಿಂಗ್ ಟು ಥೀಟಾ ಅಷ್ಟೇ. ಎಕ್ಸ್ ಸಿ ಗೈಸ್, ನಿಮ್ಗಿನ್ನೂ ಕ್ಲಿಯರ್ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. 90 ಮೈನಸ್ ಥೀಟಾ. ಹೌ ಡು ವಿ ರೈಟ್ ದಿಸ್ ಕಾಂಪೊನೆಂಟ್? ಇದು ಎ ವೆಕ್ಟರ್. ಇದರ ಎ 90 ಮೈನಸ್ ಥೀಟಾ, ನಥಿಂಗ್ ಬಟ್ ಸೈನ್ ಥೀಟಾ. ರೈಟ್? 90 ಮೈನಸ್ ಕಾಸ್ 90 ಮೈನಸ್ ಥೀಟಾ. ಎ ಟೈಮ್ಸ್ ಕಾಸ್ 90 ಮೈನಸ್ ಥೀಟಾ ವಿಚ್ ಇಸ್ ಎಕ್ಸ್ ಎ ಸೈನ್ ಥೀಟಾ ವಿಚ್ ಇಸ್ ನಥಿಂಗ್ ಬಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ. Right? Are you clear? What is the equation of SHM going to be? We derived. First I convince you. What is the form of equation going to be? So x is equal to a sin omega t. A sin omega t is the equation of simple harmonic motion. Right? So now let us put t equal to 0. T equal to 0, sin 0 0, displacement 0. T equal to such that theta becomes 90 degree. Right? If theta becomes 90 degree, sin 90 is 1. So aga ಏನಾಗುತ್ತೆ? x is equal to plus a at ಯಾವಾಗ? At theta equal to 90 degree. ವಿಚ್ ಇಸ್ ಪೈ ಬೈ 2. ರೈಟ್? ಥೀಟಾ ಪೈ ಬೈ 2 ಇದ್ದಾಗ ಮತ್ತೆ ರಿಟರ್ನ್ ಆಯಿತು, ಈ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ರೈಟ್? ಇಲ್ಲಿ ತನಕ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಈ ಪಾಯಿಂಟಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಏನಿರುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ 270. ರೈಟ್? ಸೈನ್ ಆಫ್ 270 ವಿಚ್ ಇಸ್ ನಥಿಂಗ್ ಬಟ್ ಮೈನಸ್. ರೈಟ್? ಮೈನಸ್ ಎ ಯಾವಾಗ? x is equal to minus a at 3 pi by 2. Theta equal to 3 pi by 2. See guys, from where I am measuring theta is important. Theta illide. Right? Theta illittu andidre this is going to be equation going to be x is equal to a cos omega t. Right? Cos and sin are very similar function, but there is a difference, okay, in the values they take at which point. ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. x is equal to a sin omega t ಈ ಕೇಸಲ್ಲಿ. We can also write it as x is equal to a cos omega t ಯಾವಾಗ? ಥೀಟಾನ ಇಲ್ಲಿ ತಗೊಂಡಾಗ. ಓಕೆ, ಅದನ್ನು ನಾನು ಅಗೇನ್ ಅಡ್ರೆಸ್ ಮಾಡ್ತೀನಿ. ರೈಟ್ ನೌ ಆರ್ ಯು ಕನ್ವಿನ್ಸ್ಡ್ ವಿತ್ ದ ಈಕ್ವೇಷನ್ x is equal to a sin omega t is the displacement in simple harmonic motion? Yes sir. Now velocity and acceleration. Right? ಇವಾಗ velocity and acceleration ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಡೆಫಿನೆಟ್ಲಿ ವೆಲಾಸಿಟಿ ವ್ಯಾಲ್ಯೂಸ್ ಏನಿರುತ್ತೆ, ಆಕ್ಸಿಲರೇಷನ್ ವ್ಯಾಲ್ಯೂಸ್ ಏನಿರುತ್ತೆ, ಮೀನ್ ಪೊಸಿಷನಲ್ಲಿ ಏನಿರುತ್ತೆ, ಎಕ್ಸ್ಟ್ರೀಮ್ ಎಂಡಲ್ಲಿ ಏನಿರುತ್ತೆ. ಸೊ ಇದಿಷ್ಟು ಡಿಸ್ಕಷನ್ ನಮಗೆ ಬೇಕು. ಹಾಗಾದರೆ ವಾಟ್ ಡು ವಿ ನೋ? ಸರ್ ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್. ರೈಟ್? ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಏನು? ದಿಸ್ ಈಸ್ ದ sole definition of simple harmonic motion. But illi what is F? From Newton's laws of motion, F equal to ಏನು? Sir, F equal to simply mass into acceleration. Newton laws of motion direct. F is equal to ma. So SHM, this is SHM.
ಸೊ ಈ ಎಸ್ ಎಚ್ ಎಮ್ ಅಲ್ಲಿ ಈ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಕಮಿಂಗ್ ಫ್ರಮ್ ನ್ಯೂಟನ್ಸ್ ಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫೋರ್ ಎಮ್ ಎ ಈಕ್ವಲ್ ಟು ಮೈನಸ್ ಆಫ್ ಕೆ ಎಕ್ಸ್, ರೈಟ್, ಎಮ್ ಎ ಈಕ್ವಲ್ ಟು ಮೈನಸ್ ಆಫ್ ಕೆ ಎಕ್ಸ್. ಸೊ ಆಕ್ಸಿಲರೇಷನ್ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಏನು, minus k by m into x. Okay, done. Acceleration is equal to k by m into x. So ಇಲ್ಲಿ ಈ k by m ಏನಿದೆ, see constant, right, constant by mass. So ಇದನ್ನು ನಾವು ಏನಂತ ಡಿಫೈನ್ ಮಾಡ್ತೀವಿ ಅಂದರೆ, here k by m is equal to omega square, right? So k is constant by mass is equal to omega square. Omega square ಏನು, it's basically angular velocity square, right? So ಹಾಗಾದರೆ how can we write expression for acceleration? Sir, acceleration is going to be minus omega square x. Are you clear? Yes sir, clear, right? Acceleration in SHM, right? Yes sir. Now if x equal to 0, acceleration ಏನಿರುತ್ತೆ 0, right? Force ಏನಿದೆ, because 0 ಇದೆ, right? At mean position force is 0, acceleration is 0, makes sense, right? At extreme ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಂಪ್ಲಿಟ್ಯೂಡ್ ಇದ್ದಾಗ ಆಕ್ಸಿಲರೇಷನ್ ಏನಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ, ರೈಟ್? ಸೊ ಈ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗೋಣ. at x equal to 0, at x equal to 0, right, acceleration ಏನು, minus omega square x. So acceleration is minus omega square into 0, which is 0, right? Mean position ಅಲ್ಲಿ acceleration 0. At x equal to amplitude, okay, plus amplitude, acceleration is going to be minus omega square of plus a, right, which is minus omega square a, right? Minus signifies what? Acceleration is also ulta of displacement. Yakandre acceleration is always towards force, right? So acceleration ಏನಿದೆ, displacement ಈ ಕಡೆ ಆಗಿದೆ ಅಂದರೆ acceleration is trying to bring it back. Basically force is trying to bring it back. Okay na? So at x is equal to minus a, at x is equal to minus a, acceleration ಏನಿರುತ್ತೆ ಸರ್? acceleration minus omega square x ಇರುತ್ತೆ, ಬಟ್ x ಏನು ಮೈನಸ್ ಇದೆ, ಮೈನಸ್ a ಇದೆ, ಮೈನಸ್ a, basically omega square a, right? omega square a ಅಂದರೆ ಏನರ್ಥ? ಡಿಸ್ಪ್ಲೇಸ್ಮೆಂಟ್ ಈ ಡೈರೆಕ್ಷನಲ್ಲಿ ಆಯಿತು ಮೈನಸ್, ಬಟ್ ಆಕ್ಸಿಲರೇಷನ್ ಏನಿದೆ ಉಲ್ಟಾ ಟು ದ ಡಿಸ್ಪ್ಲೇಸ್ಮೆಂಟ್. ಡಸ್ ಇಟ್ ಮೇಕ್ ಸೆನ್ಸ್? ಎಸ್ ಸರ್. ಸೊ ಐ ಕ್ಯಾನ್ ರೈಟ್ ನೌ a is equal to 0 at mean position, at mean position, okay. A is equal to acceleration is maximum, acceleration is maximum at extremes, at extreme ends athwa at amplitudes. Are you convinced? Yes sir, definitely, easily convinced. Logically ನಾವೇ ಡಿಸೈಡ್ ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ, and coming to the conclusion. Nobody is telling me, right? So SHM ಡೆಫಿನೇಷನ್ನ ಎತ್ಕೊಂಡ್ವಿ, ಎಫ್ ಇಸ್ ಉಲ್ಟಾ ಆಫ್ ಎಕ್ಸ್, ಅಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಆಕ್ಸಿಲರೇಷನ್ ಏನು ಎಕ್ಸ್ಪ್ರೆಷನ್, ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ, ಎ ಇದ್ದಾಗ ಆ್ಯಕ್ಚುಲಿ ವ್ಯಾಲ್ಯೂ ಆಫ್ ಆಕ್ಸಿಲರೇಷನ್ ಏನಿರುತ್ತೆ, ರೈಟ್? ಡನ್, ದಟ್ ಪಾರ್ಟ್ ಈಸ್ ಡನ್. ನೌ ಇವಾಗ ವೆಲಾಸಿಟಿನ ಡಿಸ್ಕಸ್ ಮಾಡ್ತಾ ಹೋಗೋಣ, ರೈಟ್? ಸೊ ಇವಾಗ ಸೋಫಾರ್ ಆಕ್ಸಿಲರೇಷನ್ ಆಯಿತು, ರೈಟ್? ಇದು ಆಕ್ಸಿಲರೇಷನ್. Now we discussed about first acceleration. So for acceleration, now I'll tell you about velocity now. Velocity ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ರೈಟ್? To discuss velocity, let us take
ಆಕ್ಸಿಲರೇಷನ್ ಓನ್ಲಿ. ಆಕ್ಸಿಲರೇಷನ್ ಏನು ಬಂದಿದೆ? ಆಕ್ಸಿಲರೇಷನ್ ಈಸ್ ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್, ರೈಟ್? ಸೊ ಇಲ್ಲಿ ನಾನು ಇವಾಗ ಆಕ್ಸಿಲರೇಷನ್ನ ಸ್ಪ್ಲಿಟ್ ಮಾಡ್ತಾ ಹೋಗ್ತೀನಿ. ಆಕ್ಸಿಲರೇಷನ್ ಈಸ್ ನಥಿಂಗ್ ಬಟ್ ಡಿ ವಿ ಬೈ ಡಿ ಟಿ, ರೈಟ್? ಸೊ ದಿಸ್ ಈಸ್ ಡಿ ವಿ ಬೈ ಡಿ ಟಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ? ಸಿ ಗೈಸ್, ಜಸ್ಟ್ ಫಾರ್ ಸಿಂಪ್ಲಿಸಿಟಿ, ಡಿ ಟಿ by dx, right? So ಈ ಆಕ್ಸಿಲರೇಷನ್ನ ಇನ್ ಟರ್ಮ್ಸ್ ಆಫ್ ವೆಲಾಸಿಟಿ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ವೇರಿಯಬಲ್ಸ್ ಅಲ್ಲಿ ನಾವು ಬರೆದ್ರೆ ಬೇಸಿಕಲಿ ವಿ ಇಂಟು ಡಿ ವಿ ಬೈ ಡಿ ಎಕ್ಸ್ ಅಂತೇಳಿ ಬರಿಬೋದು. ಓಕೆ, ಯಾಕಂದರೆ ವಿ ಈಸ್ ಡಿ ಎಕ್ಸ್ ಬೈ ಡಿ ಟಿ. ಸೊ ಇಲ್ಲಿ ಡಿ ಎಕ್ಸ್ ಕ್ಯಾನ್ಸಲ್, ಡಿ ವಿ ಬೈ ಡಿ ಟಿ ಈಸ್ ಆಕ್ಸಿಲರೇಷನ್. ಓಕೆ, ದಟ್ ಈಸ್ ದ ಐಡಿಯಾ. ಸೊ ವಿ ಇಂಟು ಡಿ ವಿ ಬೈ ಡಿ ಎಕ್ಸ್ ಈಕ್ವಲ್ ಟು ಏನು? ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಡಿ ಎಕ್ಸ್ ಟರ್ಮ್ಸ್ ಎಕ್ಸ್ ಕಡೆ, ಡಿ ವಿ ಟರ್ಮ್ ವಿ ಕಡೆ. ಹಾಗಾದರೆ ವಿ ಡಿ ವಿ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, ರೈಟ್? ಸೊ ನಾವು ಐ ಇಂಟಿಗ್ರೇಟ್, ಎರಡೂ ಕಡೆ ಇಂಟಿಗ್ರೇಟ್ ಮಾಡೋಣ. ವಿ ಡಿ ವಿ ಈಕ್ವಲ್ ಟು ಮೈನಸ್ ಇಂಟಿಗ್ರೇಷನ್ ಆಫ್ ಮೈನಸ್ omega square x dx, right? Yes sir. So integration of v dv ಏನು? Integration of v dv is v square by 2, right? V square by 2, and we have minus omega square, right? Minus omega square ಇದೆ constant into integration of x dx is x square by 2, right? So it is x square by 2 and plus c, ರೈಟ್? ಒಂದು ಕಾನ್ಸ್ಟೆಂಟ್ ಇದೆ. ಸೊ ಈ ಕಾನ್ಸ್ಟೆಂಟನ್ನು ನಾನು ಏನಂತ ಹೇಳಿ ಬರಿತಾ ಇದ್ದೀನಿ? ಸಿ ಸ್ಕ್ವೇರ್ ಬೈ 2 ಅಂತೇಳಿ ಬರಿತಾ ಇದ್ದೀನಿ. ಇಸ್ ದಟ್ ಕ್ಲಿಯರ್? ಕಾನ್ಸ್ಟೆಂಟನ್ನು ನಾವು ಏನಾದರೂ ತೊಗೋಬೋದಲ್ವಾ, ರೈಟ್? ಫಾರ್ ದ ಸಿಂಪ್ಲಿಸಿಟಿ ಆಫ್ ಮ್ಯಾಥಮ್ಯಾಟಿಕ್ಸ್ ನಾನು ಸಿ ಸ್ಕ್ವೇರ್ ಬೈ 2 ಅಂತೇಳಿ ತೊಗೊತಾ ಇದ್ದೀನಿ. ವಾಟ್ ಈಸ್ ದಿಸ್? ದಿಸ್ ಇಸ್ ಟೋಟಲ್ ಕಾನ್ಸ್ಟೆಂಟ್. ಇದು ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಪ್ಪ. ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಕಾನ್ಸ್ಟೆಂಟ್, ರೈಟ್? ನಾವು ಸಿ ಗೈಸ್, ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ನಾವು ಒಮೆಗಾ 2 ಟು 2 ಎಲ್ಲ ಕಡೆ ಕ್ಯಾನ್ಸಲ್, ರೈಟ್? ವಿ ಸ್ಕ್ವೇರ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ರೈಟ್? ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ರೈಟ್? ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ ಒಮೆಗಾ ಸ್ಕ್ವೇರ್, ರೈಟ್? ಸೊ ನಾನು ಏನು ಮಾಡ್ತಾ ಇದ್ದೀನಿ? ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ ಒಮೆಗಾ ಸ್ಕ್ವೇರ್. ಸೊ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ ಒಮೆಗಾ ಸ್ಕ್ವೇರ್ ರೈಟ್ ಹ್ಯಾಂಡ್ ಸೈಡಲ್ಲಿ. ಇಫ್ ಐ ಡೂ ದಟ್, ವಿ ಸ್ಕ್ವೇರ್ ಈಕ್ವಲ್ ಟು ಮಲ್ಟಿಪ್ಲೈ, ರೈಟ್? ಮಲ್ಟಿಪ್ಲೈಡ್ and divide by omega square, c square by omega square minus x square, right? So e c square by omega square ಏನಿದೆ here c square by omega square ಈ ಕಾನ್ಸ್ಟೆಂಟ್ ಏನಿದೆ ಇದನ್ನು ನಾವು ಆಂಪ್ಲಿಟ್ಯೂಡ್ ಸ್ಕ್ವೇರ್ ಅಂತೇಳಿ ಕರಿತೀವಿ. ಓಕೆ, c square by omega square is ಆಂಪ್ಲಿಟ್ಯೂಡ್ ಸ್ಕ್ವೇರ್, ರೈಟ್? ಸೊ ಹಾಗಾದರೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಇಂಟು ಆಂಪ್ಲಿಟ್ಯೂಡ್ ಸ್ಕ್ವೇರ್ ಮೈನಸ್ ಡಿಸ್ಪ್ಲೇಸ್ಮೆಂಟ್ ಸ್ಕ್ವೇರ್. ವಿಗೆ ಎಕ್ಸ್ಪ್ರೆಷನ್ ಬರೆಯೋದಾದರೆ, ಸೊ ವಿ ಈಸ್ ಗೋಯಿಂಗ್ ಟು ಬಿ ಸ್ಕ್ವೇರ್ ರೂಟನ್ನು ತೆಗೆಯೋಣ, ರೈಟ್? ವಿ ಸ್ಕ್ವೇರ್ ಇಸ್ ದಟ್, ಸೊ ವಿ ಈಸ್ ಗೋಯಿಂಗ್ ಟು ಬಿ ರೂಟ್ ಕ್ಯಾನ್ಸಲ್, ಇಟ್ ಈಸ್ ಸ್ಕ್ವೇರ್ ಆ್ಯಂಡ್ ರೂಟ್ ಕ್ಯಾನ್ಸಲ್, ಇಟ್ ಈಸ್ ಒಮೆಗಾ ಇಂಟು ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಸಿ ಸ್ಕ್ವೇರ್ ಬೈ ಒಮೆಗಾ ಸ್ಕ್ವೇರ್ ಜಾಗದಲ್ಲಿ ಎ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ ಆ್ಯಂಡ್ ದೆನ್ ಸ್ಕ್ವೇರ್ ರೂಟನ್ನು ತೆಗಿತಾ ಇರೋದು. ಓಕೆ, ಎಕ್ಸ್ಪ್ರೆಷನ್ ಫಾರ್ ಸ್ಪೀಡ್. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸಿ ನೋಟ್ ಮಾಡ್ಕೊಳ್ಳಿ, ಸಬ್ಸ್ಟಿಟ್ಯೂಟೆಡ್ ಆ್ಯಂಡ್ ಟೇಕಿಂಗ್ ಸ್ಕ್ವೇರ್ ರೂಟ್. ಸಬ್ಸ್ಟಿಟ್ಯೂಟ್ ಎ ಸ್ಕ್ವೇರ್ ಆ್ಯಂಡ್ ಟೇಕ್ ಸ್ಕ್ವಯರ್ ರೂಟ್. ಇಷ್ಟು ಮಾಡಿದಾಗ ನನಗೇನು ಬಂತು?
ಸ್ಪೀಡಿಗೆ ಎಕ್ಸ್ಪ್ರೆಷನ್ ಬಂತು. ಇಟ್ ಈಸ್ ಬೇಸಿಕಲಿ ಒಮೆಗಾ ಇಂಟು ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಒಮೆಗಾ ಕಾನ್ಸ್ಟೆಂಟ್, ಎ ಕಾನ್ಸ್ಟೆಂಟ್, ಎಕ್ಸ್ ಇಸ್ ಅ ವೇರಿಯಬಲ್. ಸೊ ಎಕ್ಸ್ ಚೇಂಜ್ ಆಗ್ತಾ ಇದೆ ಅಂದರೆ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ, ಸ್ಪೀಡ್ ಚೇಂಜ್ ಆಗ್ತಾ ಇದೆ, ರೈಟ್. ಸೊ ಹಾಗಾದರೆ ಅಟ್ ಎಕ್ಸ್ ಈಕ್ವಲ್ ಟು ಝೀರೋ, at x equal to 0, what is v going to be? See, v equal to omega into under root a square minus 0 square, right? At x equal to 0, hagadre speed ಏನು ಬರ್ತಾ ಇದೆ? It's just omega a, right? Omega a square root omega a. And at x equal to amplitude plus a, okay, at x is equal to a, amplitude ಜಾಗದಲ್ಲಿ v is going to be omega into a square minus x square is a square. ಹಾಗಾದರೆ 0. at plus or minus a, plus a or minus a, both are same, right? ಸೊ ಹಾಗಾದರೆ this is at mean position. at mean position, at mean position speed ಏನಿರುತ್ತೆ? Speed is maximum, right? Speed is maximum mean position ಅಲ್ಲಿ. at extreme position ಏನಿರುತ್ತೆ? at extreme position v equal to 0. ಯಾಕಂದರೆ acceleration maximum ಇದೆ. Clear? We understood displacement, right? Acceleration and then velocity. Started with force. Force ಯಾವ ಥರ ಇರುತ್ತೆ ಅಂತೇಳಿ we defined, right? We observed force is inversely proportional to displacement. ಅದಾದಮೇಲೆ ಲಾಜಿಕಲಿ ನಾವು ಡಿಸ್ಪ್ಲೇಸ್ಮೆಂಟಿಗೆ ಏನು ಎಕ್ಸ್ಪ್ರೆಷನು, ಆಕ್ಸಿಲರೇಷನ್ಗೆ ಏನು ಎಕ್ಸ್ಪ್ರೆಷನ್ನು, ವ್ಯಾಲ್ಯೂ ಏನು, ವೆಲಾಸಿಟಿಗೆ ಏನು ಎಕ್ಸ್ಪ್ರೆಷನು, ವ್ಯಾಲ್ಯೂ ಏನು, ವಿ ಆರ್ ಲಾಜಿಕಲಿ ಡಿರೈವಿಂಗ್. ಬಟ್ ವಾಟ್ ಈಸ್ ದ ಅಸಂಪ್ಷನ್, ವಾಟ್ ಈಸ್ ದ ಪಾಸ್ಟುಲೇಟ್? Force is inversely proportional to displacement. There is no proof for that. It is my postulate, right? Everything and the rest logic ಏನಾಗ್ತಾ ಇದೆ is following. Clear? Yes sir. Now ಇದಿಷ್ಟು ಆದಮೇಲೆ ನಾವು ಏನು ಮಾಡ್ತಾ ಹೋಗೋಣ? ಅಗೇನ್ ಒನ್ ಮೋರ್ ಟೈಮ್ ಈಕ್ವೇಷನ್ ಆಫ್ ಎಸ್ ಎಚ್ ಎಮ್ನ ನಾನು ನಿಮ್ಗೆ ಆಲ್ರೆಡಿ ಬರೆದಿದ್ದೀನಿ. ಬಟ್ ಒನ್ ಮೋರ್ ಟೈಮ್ ಯಾವ ಕೇಸಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ಇನ್ನೊಂದ್ಸಲ ರೀಕಾಲ್ ಮಾಡೋಣ. ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನನ್ನೇ ನಾವು ಯು ಸಿ ಎಮ್ನ ಬಳಸ್ಕೊಂಡು ಡಿಸ್ಕ್ರೈಬ್ ಮಾಡ್ತಾ ಹೋಗೋಣ. ಓಕೆ, ಮೀನ್ ಪೊಸಿಷನ್, ಡಿಸ್ಪ್ಲೇಸ್ಮೆಂಟ್ ಆ್ಯಕ್ಸಿಸ್, ರೈಟ್? ಅಥವಾ ಇದೇ ಮೀನ್ ಪೊಸಿಷನ್, ಈ ಆ್ಯಕ್ಸಿಸೇ ಮೀನ್ ಪೊಸಿಷನ್ ಅಂದರೆ, ಸೊ ಲೆಟ್ ಅಸ್ ಸೇ ಇಟ್ ಈಸ್ ಇಯರ್, ರೈಟ್? ಶಾಡೋ ಈ ಕಡೆನೂ ಇರ್ಬೋದಲ್ವಾ? ಶಾಡೋ ಕುಡ್ ಬಿ ಇಯರ್, ಶಾಡೋ ಕುಡ್ ಬಿ ಇಯರ್ ಆಲ್ಸೋ. ಸೊ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಕೇಸಲ್ಲಿ ಲೆಟ್ ಅಸ್ ಸೇ ಪಾರ್ಟಿಕಲ್ ಈಸ್ ಇಯರ್, ಪಾರ್ಟಿಕಲ್ ಈಸ್ ಇಯರ್. ಏನು ಕೇಸ್ ಡಿಸ್ಕಸ್ ಮಾಡಿದ್ವು ಅದೇ ಇರಲಿ. ಪಾರ್ಟಿಕಲ್ ಈಸ್ ಇಯರ್, ಇದು ಡಾಟೆಡ್ ಲೈನ್, ಪಾರ್ಟಿಕಲ್ ಈಸ್ ಇಯರ್. ನಾವು ತೀಟಾ ಮೆಜರ್ ಮಾಡ್ತಾ ಇರೋದು ಇಲ್ಲಿಂದ. ಇಟ್ ಈಸ್ ಒಮೆಗಾ ಟಿ, ತೀಟಾ ಈಕ್ವಲ್ ಟು ಒಮೆಗಾ ಟಿ, ರೈಟ್? ಸೊ ಎಸ್ ಎಚ್ ಎಮ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈ ಡೈರೆಕ್ಷನಲ್ಲೂ ಆಗ್ತಾ ಇದೆ ಮತ್ತು ಈ ಡೈರೆಕ್ಷನಲ್ಲೂ ಆಗ್ತಾ ಇದೆ, ರೈಟ್? ಇಫ್ ಐ ಲುಕ್ ಅಟ್ ದ ಶಾಡೋ ಫ್ರಮ್ ಇಯರ್, ರೈಟ್? ಇಲ್ಲಿದ್ದಾಗ ಶಾಡೋ ಎಲ್ಲಿದೆ? ಇಲ್ಲಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ರೈಟ್? ಇದು ಮೋಷನ್ ಈ ಥರ ಆಗ್ತಾ ಇದೆ, ಬಟ್ ವೈ ಆ್ಯಕ್ಸಿಸಲ್ಲಿ ಶಾಡೋ ಈ ಥರ ಆಗ್ತಾ ಇದೆ. ಅದೇ ಎಕ್ಸ್ ಆ್ಯಕ್ಸಿಸಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ರೈಟ್? ರೈಟ್? ಈ ಥರ. ಕ್ಲಿಯರ್? ಸೊ ನಾವಿವಾಗ ಎರಡೂ ಆ್ಯಕ್ಸಿಸ್ಗೆ ನಾನು ನಿಮ್ಗೆ ತೋರಿಸ್ತೀನಿ, ಓಕೆ? ಯಾಕಂದರೆ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಎನಫ್ ಟು ನೋ ದ ಫಿಸಿಕ್ಸ್, ಏನು ಆಗ್ತಾ ಇದೆ ಆ್ಯಕ್ಚುಲಿ ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇಫ್ ಯು ರೈಟ್ ಈಕ್ವೇಷನ್ ಆಫ್ ಮೋಷನ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಕೇಸ್ ಇನ್ ಎಕ್ಸ್ ಆ್ಯಕ್ಸಿಸ್, ಯು ಕ್ಯಾನ್ ರೈಟ್. ಇನ್ ವೈ ಆ್ಯಕ್ಸಿಸ್ ಯು ಕ್ಯಾನ್ ರೈಟ್. ಸೊ ನೀವು ಡಿಫ್ರೆಂಟ್ ಟೆಕ್ಸ್ಟ್ ಬುಕ್ಸನ್ನು ರೆಫರ್ ಮಾಡಿದಾಗ ಕೆಲವೊಬ್ಬರು ವೈಯಲ್ಲಿ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗಬಾರ್ದು. ಕೆಲವೊಬ್ಬರು ಎಕ್ಸೆಲ್ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗಬಾರ್ದು. ಕೆಲವೊಬ್ಬರು ಕಾಸ್ಟ್ ಟರ್ಮನ್ನು ಯೂಸ್ ಮಾಡಿರ್ತಾರೆ, ಕೆಲವೊಬ್ಬರು ಸೈನ್ ಟರ್ಮನ್ನು ಯೂಸ್ ಮಾಡಿರ್ತಾರೆ. ಎವ್ರಿಥಿಂಗ್ ಸಿಗ್ನಿಫೈಸ್ ದ ಸೇಮ್ ಥಿಂಗ್, ಬಟ್ ಅವ್ರು ಏನು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ದಟ್ ಈಸ್ ಇಂಪಾರ್ಟೆಂಟ್. ಹಾಗಾದರೆ ಇಫ್ ಐ ಲುಕ್ ಅಟ್
x displacement, what is this? Idu x displacement, okay na? So what is this x displacement going to be? Sir, this x displacement is basically idu amplitude adre illinda illige irodu amplitude adre ee hypotenuse, it is basically a sin omega t, right? So on x axis we can define it as a sin omega t ಯಾವಾಗ theta ಈ ಥರ ಮೆಷರ್ ಮಾಡಿದಾಗ. ಅದೇ y axis ಅಲ್ಲಿ ನಾವು ಯಾವ ಥರ ಡಿಫೈನ್ ಮಾಡ್ಬೋದು? ದಿಸ್ ಲೆಂತ್, ದಿಸ್ ಇಸ್ ಬೇಸಿಕಲಿ ಈ ಲೆಂತ್, ಓಕೆ. ಸೊ ಇಲ್ಲಿ ನಾವು ಡಿಫೈನ್ ಮಾಡಿರೋದು ಈ ಲೆಂತ್. ಸಿ ಈ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಡಿಸ್ಪ್ಲೇಸ್ಮೆಂಟನ್ನು ಏನು ಬರಿತಾ ಇದ್ದೀನಿ? ದಿಸ್ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ is basically a sin omega t. ಅದೇ ಈ y ಡಿಸ್ಪ್ಲೇಸ್ಮೆಂಟ್ನ ನಾವು ಯಾವ ಥರ ಬರಿತಾ ಇದ್ವಿ? ದಿಸ್ y ಡಿಸ್ಪ್ಲೇಸ್ಮೆಂಟ್ ಇಸ್ ಬೇಸಿಕಲಿ y equal to a cos omega t. ಯಾಕೆಂದರೆ ದಿಸ್ ಲೆಂತ್ ಇಸ್ cos omega t. ಈ ಲೆಂತ್ ಏನಿದೆ ಇದು y ಡಿಸ್ಪ್ಲೇಸ್ಮೆಂಟ್ cos omega t, ಇದು x displacement sin omega t. What if I measure theta ಈ ಡೈರೆಕ್ಷನಿಂದ, ಥೀಟಾನ ನಾವು ಈ ಡೈರೆಕ್ಷನಲ್ಲಿ ಮೆಷರ್ ಮಾಡಿದರೆ ಅವಾಗ ಏನಾಗುತ್ತೆ, ರೈಟ್? ಅದನ್ನು ಒಂದ್ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ. ದಿಸ್ ಇಸ್ ಈಕ್ವಿಲಿಬ್ರಿಯಮ್ ಪೊಸಿಷನ್, ಈ ಡೈರೆಕ್ಷನಲ್ಲಿ ಈಕ್ವಿಲಿಬ್ರಿಯಮ್ ಪೊಸಿಷನ್ ಆರ್ ಮೀನ್ ಪೊಸಿಷನ್. ಇಲ್ಲಿ ಮೀನ್ ಪೊಸಿಷನ್ ಇದು y ಈಕ್ವಲ್ ಟು 0, ರೈಟ್? ಇಲ್ಲಿ ಮೀನ್ ಪೊಸಿಷನ್ ಇದು x ಈಕ್ವಲ್ ಟು 0, ಓಕೆ. ಇಲ್ಲಿ x ಈಕ್ವಲ್ ಟು 0, ಇದು ಈಕ್ವಿಲಿಬ್ರಿಯಮ್ ಅಥವಾ ಮೀನ್ ಪೊಸಿಷನ್ y ಈಕ್ವಲ್ ಟು 0. ಪಾರ್ಟಿಕಲ್ ಎಲ್ಲಿದೆ? ಲೆಟ್ ಅಸ್ ಸೇ ಸಮ್ವೇರ್ ಇಯರ್. ಬಟ್ ಈ ಟೈಮ್ ನಾನು ಥೀಟನ ಈ ಕಡೆಯಿಂದ ಮೆಷರ್ ಮಾಡ್ತಾ ಇದ್ದೀನಿ. ಥೀಟನ ಈ ಕಡೆಯಿಂದ ಮೆಷರ್ ಮಾಡಿದಾಗ ವಾಟ್ ಈಸ್ ದಿಸ್ ಗೋಯಿಂಗ್ ಟು ಬಿ? ಸರ್, ಥೀಟಾ ಈಕ್ವಲ್ ಟು ಒಮೆಗಾ ಟಿ, ರೈಟ್? ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಎಸ್ ಎಚ್ ಎಮ್ ಆಗ್ತಾ ಇದೆ, ಅದೇ ಥರ ವೈ ಆ್ಯಕ್ಸಿಸಲ್ಲೂ ಕೂಡ ಎಸ್ ಎಚ್ ಎಮ್ ಆಗ್ತಾ ಇದೆ, ರೈಟ್? ಹಾಗಾದರೆ y ಡಿಸ್ಪ್ಲೇಸ್ಮೆಂಟ್ನ ಯಾವ ಥರ ಬರಿಬೋದು, ಎಕ್ಸ್ ಡಿಸ್ಪ್ಲೇಸ್ಮೆಂಟ್ನ ಯಾವ ಥರ ಬರಿಬೋದು? ದಟ್ ಈಸ್ ದ ಕ್ವಶನ್. ಸೊ ಇಲ್ಲಿ ಈ ಸಲ ಇದನ್ನು ನಾವು ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ ಅಂಥೇಳಿ ಬರಿಬೋದು, ಓಕೆ. ಇದು ಎ, ಈ ಲೆಂತ್ ಏನಿದೆ ಎ, ರೈಟ್? ಸೊ ದಿಸ್ ಡಿಸ್ಟೆನ್ಸ್ ಇಸ್ ಬೇಸಿಕಲಿ ಎ ಟೈಮ್ಸ್ ಕಾಸ್ ಒಮೆಗಾ ಟಿ, ಆ್ಯಂಡ್ ಈ ಡಿಸ್ಟೆನ್ಸ್ ಏನಿದೆ ಇದು ಎ ಟೈಮ್ಸ್ ಸೈನ್ ಒಮೆಗಾ ಟಿ, ಓಕೆ. This is y equal to a sin omega t, okay na? 2 cases, 2 and 2 4. ಯಾವ ಥರ ನಾವು 4 types of equations of SHM ನ ಬರಿಬೋದು ಅಂತೇಳಿ ತೋರಿಸಿದ್ದೀನಿ, ರೈಟ್? ಇಟ್ ಡಿಪೆಂಡ್ಸ್ ಆನ್ ಯಾವ ಆ್ಯಕ್ಸಿಸಲ್ಲಿ ನೀನು SHM ನ ಅಬ್ಸರ್ವ್ ಮಾಡ್ತಾ ಇದೆಯಾ, ಆ್ಯಂಡ್ ಆಲ್ಸೋ ಥೀಟನ ಎಲ್ಲಿ ಮೆಜರ್ ಮಾಡ್ತಾ ಇದೆಯಾ. ಇಸ್ ದಟ್ ಕ್ಲಿಯರ್ ಗೈಸ್? ಎಸ್ ಸರ್, ಕ್ಲಿಯರ್. ನೌ ಎನರ್ಜಿ ಇನ್ ಎಸ್ ಎಚ್ ಎಮ್, ಸ್ಪೀಡ್ ಇದೆ, ರೈಟ್? ಸ್ಪೀಡ್ ಇದೆ, ಆ್ಯಂಡ್ ಆಲ್ಸೋ ವೇರಿಯೇಷನ್ ಆಗ್ತಾ ಇದೆ, ಪೊಸಿಷನ್ ಕಾನ್ಫಿಗರೇಷನ್ ವೇರಿಯೇಷನ್ ಆಗ್ತಾ ಇದೆ, ಪೊಸಿಷನ್ ವೇರಿಯೇಷನ್ ಆಗ್ತಾ ಇದೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಇದೆ. ಹಾಗಾದರೆ ಫಸ್ಟ್ ನಾವು ಪೊಟೆನ್ಷಿಯಲ್ ಎನರ್ಜಿನ ಡಿಸ್ಕಸ್ ಮಾಡೋಣ. ಪೊಟೆನ್ಷಿಯಲ್ ಎನರ್ಜಿ ಯಾಕೆ? ಪೊಸಿಷನ್ ಚೇಂಜ್ ಆಗ್ತಾ ಇರೋದ್ರಿಂದ ಪೊಟೆನ್ಷಿಯಲ್ ಎನರ್ಜಿನ ಡಿಸ್ಕಸ್ ಮಾಡ್ತಾ ಇದ್ವಿ. ಪೊಟೆನ್ಷಿಯಲ್ ಎನರ್ಜಿ, ಹೌ ಡು ವಿ ಡಿಫೈನ್ potential energy? How do we define potential energy? See, work done by conservative forces, right? Note down, ಎಲ್ಲಿಂದ work energy power ಆ ಚಾಪ್ಟರಿಂದ ನಮಗೆ ಗೊತ್ತಿರೋದೇನು? ವರ್ಕ್ ಡನ್ ಬೈ ಕನ್ಸರ್ವೇಟಿವ್ ಫೋರ್ಸಸ್. ಕನ್ಸರ್ವೇಟಿವ್ ಫೋರ್ಸಸ್ is negative of change in potential energy, right? Work done by conservative forces is negative of change in potential energy. Hagadre first of all, what is, how do we write work done? Sir, work done is equal to
minus of f into dx, right? This is the definition. Work done by conservative force F is change in potential energy negative. ಅದಕ್ಕೆ ಮೈನಸ್ ಸೈನ್ ಬರ್ದಿರೋದು, right? So this work done is equal to ಏನು, potential energy 2 minus potential energy 1. So this work done is u2 minus u1 equal to ಏನು, minus f. But f ಏನು, this restoring force. ಈ restoring force itself is ulta of displacement, minus kx dx, right? ಹಾಗಾದರೆ it's going to be kx dx, positive kx dx. Okay, now u2 minus u1 equal to, right, ಇವಾಗ this is du, right? ಈ ಕಡೆ ನಮಗೆ kx dx ಅಂತೇಳಿ ಇದೆ. So now what I do is integrate from position 1 to position 2, right? kx dx. ಇವಾಗ ಇಂಟಿಗ್ರೇಟ್ ಮಾಡೋಣ, kx dx x1 to x2. ಸೊ ಇಂಟಿಗ್ರೇಟ್ ಮಾಡಿದರೆ, ಸೊ ಇಂಟಿಗ್ರೇಷನ್ ಆಫ್ du is potential energy, right? So this is u2 minus u1 du. Integration is again potential energy 1 to 2, which is nothing but u2 minus u1 only. But ಈ ಸೈಡ್ ಏನಾಗ್ತಾ ಇದೆ ಸರ್, kx square by 2 x1 to x2, right? ಹಾಗಾದರೆ potential energy u2 minus u1 ಏನಾಗ್ತಾ ಇದೆ, ಆಫ್ kx2 square minus ಆಫ್ kx1 square. Okay, this is potential energy expression. If potential energy is reference alva, potential energy is reference. If I take mean position as if u equal to 0 at x equal to 0, ಅಂದರೆ ಮೀನ್ ಪೊಸಿಷನಲ್ಲಿ ಪೊಟೆನ್ಷಿಯಲ್ ಎನರ್ಜಿ 0 ಅಂತ ಹೇಳ್ತಿದ್ದೀನಿ, ರೈಟ್? ಅವಾಗ u1 ಏನಾಗುತ್ತೆ, then u1 is 0, right? And this term is 0. Of kx1 square is 0, right? So then x1 equal to 0. Then ಅವಾಗ ಏನಾಯಿತು ಸರ್, u2 potential energy at 2 is basically half into k into x2 square. Okay, got it? Right. So potential energy expression with respect to potential energy at x is equal to 0 as 0. ಪೊಟೆನ್ಷಿಯಲ್ ಎನರ್ಜಿ ಅಟ್ 0ನ ನಾವೇನಂತೇಳಿ ಟ್ರೀಟ್ ಮಾಡ್ತಾ ಇದ್ದೀವಿ, 0 ಅಂತೇಳಿ ಟ್ರೀಟ್ ಮಾಡ್ತಾ ಇದ್ದೀವಿ. ಕ್ಲಿಯರ್? ಡನ್. ವಿ ಹ್ಯಾವ್ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ ಆಫ್ kx2 ಸ್ಕ್ವೇರ್. ಹಾಗಾದರೆ ಅಟ್ x ಈಕ್ವಲ್ ಟು 0 potential energy is 0, right? Potential energy is 0. But at x equal to amplitude, at x is equal to a or plus or minus a for that matter, okay, plus or minus amplitude, potential energy ಏನಾಗ್ತಾ ಇದೆ, ಆಫ್ k x is equal to plus or minus a. ಹಾಗಾದರೆ potential energy ಆಫ್ k a square, okay, of k a square, which is potential energy is maximum. Clear guys? Potential energy is maximum. This is the expression, idu potential energy expression. Now ಇಲ್ಲಿ ನೀವು x ಗೆ ಸಬ್ಸ್ಟಿಟ್ಯೂಟ್ ಮಾಡಬಹುದು. x is what? Displacement, right? So x can be written as a sin omega t, right? So it is basically half k a square sin square omega t square. ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲಿ. here x is, right? I am writing here. I can also write this as u2 or u2 equal to half into k. Displacement, sir, a sin omega t,
ರೈಟ್. ಐ ಕ್ಯಾನ್ ರೈಟ್ ದಿಸ್ ಈಸ್ ಆಲ್ಸೋ ಪೊಟೆನ್ಷಿಯಲ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಆಂಪ್ಲಿಟ್ಯೂಡ್ ಮತ್ತು ಥೀಟಾ. ಓಕೆ, ಯಾಕಂದರೆ ಆಲ್ರೆಡಿ ವಿ ಡಿಫೈನ್ಡ್ ಬಿಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ ಡಿರೈವ್ ಮಾಡಿದ್ದೀವಿ ಅಷ್ಟೇ. ರೈಟ್. ನಾವು ಕೈನೆಟಿಕ್ ಎನರ್ಜಿನ ನೋಡ್ತಾ ಹೋಗೋಣ. ರೈಟ್. ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬಿಟ್ಟು, ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿನ ಯಾವ ಥರ ಡಿಫೈನ್ ಮಾಡ್ತೀವಿ ಸರ್? ಕೈನೆಟಿಕ್ ಎನರ್ಜಿ ಈಸ್ ಹಾಫ್ ಇಂಟು ಎಮ್ ಇಂಟು ವಿ ಸ್ಕ್ವೇರ್. ಬಟ್ ವಿ ಏನು? ಒಮೆಗಾ ಇಂಟು ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ರೈಟ್. ಸೊ ಹಾಗಾದರೆ ಹಾಫ್ ಇಂಟು ಎಮ್ ಇಂಟು ವಿ. ಸರ್ ವಿ ಈಸ್ ವಿ ಈಸ್ ಒಮೆಗಾ ಇಂಟು ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಹಾಗಾದರೆ ವಿ ಸ್ಕ್ವೇರ್ ಏನಾಗುತ್ತೆ ಸರ್? ಒಮೆಗಾ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ರೈಟ್. ಒಮೆಗಾ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಬಿಕಾಸ್ ವಿ ಈಸ್ ಬ್ರಾಕೆಟಲ್ಲಿ ನೀವು ಬರ್ಕೋಬೋದು, ಬಿಕಾಸ್ ವಿ ಎಕ್ಸ್ಪ್ರೆಷನ್ ಏನಿದೆ ಒಮೆಗಾ ಇಂಟು ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ನೋ, ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ. ಓಕೆ, ಇದು ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್. ಅಟ್ x equal to 0, at x equal to 0, kinetic energy ಏನಾಗುತ್ತೆ? See, at x is equal to 0, kinetic energy is, at x equal to 0, speed is minimum or maximum? Speed is maximum. ಹಾಗಾದರೆ kinetic energy has to be maximum of m omega square a square. Okay, of m omega square a square kinetic energy. Right. Now at x equal to amplitude plus or minus a, speed ಏನಿರುತ್ತೆ 0. ಹಾಗಾದರೆ kinetic energy ಏನು ಬರಬೇಕು? 0. ಬಟ್ at x is equal to a of a square minus a square, so this is 0. Kinetic energy is 0. ಇದು ಮೀನ್ ಪೊಸಿಷನ್. ಮೀನ್ ಪೊಸಿಷನಲ್ಲಿ ಕೈನೆಟಿಕ್ ಎನರ್ಜಿ ಏನಿರುತ್ತೆ? ಮ್ಯಾಕ್ಸಿಮಮ್. ಯಾಕಂದರೆ ಸ್ಪೀಡ್ ಮ್ಯಾಕ್ಸಿಮಮ್. ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ಕೈನೆಟಿಕ್ ಎನರ್ಜಿ 0, ಯಾಕಂದರೆ ಸ್ಪೀಡ್ 0. ಓಕೆನಾ? ಡನ್. ಇವಾಗ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋದಾದರೆ, ಸಿ ಎನರ್ಜಿ ವ್ಯಾಲ್ಯೂಸ್ ಇನ್ ಗ್ರಾಫ್. ಎನರ್ಜಿನ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋದಾದರೆ ಏನು ಮಾಡ್ಬೋದು ಅಂತೇಳಿ ನಾವು ತೋರಿಸ್ತೀನಿ ಇಲ್ಲಿ. ಸಿ ಇವಾಗ ದಿಸ್ ಇಸ್ ಎನರ್ಜಿ ಆ್ಯಕ್ಸಿಸ್. ಓಕೆ, ಇದು ಡಿಸ್ಪ್ಲೇಸ್ಮೆಂಟ್ ಆ್ಯಕ್ಸಿಸ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಏನಿದೆ, ಎರಡು ಎಕ್ಸ್ಟ್ರೀಮನ್ನು ನೋಟ್ ಮಾಡ್ಕೊಳ್ಳೋಣ. ಇದು ಪ್ಲಸ್ ಎಕ್ಸ್ಟ್ರೀಮ್ ಎ, ಇನ್ನೊಂದೇನಿದೆ minus extreme. Okay guys, so at mean position at x is equal to 0, ಯಾವ ಎನರ್ಜಿ ಮ್ಯಾಕ್ಸಿಮಮ್? ಪೊಟೆನ್ಷಿಯಲ್ ಆ ಕೈನೆಟಿಕ್? ಸರ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್. ರೈಟ್. ಸೊ ಕೈನೆಟಿಕ್ ಎನರ್ಜಿ ರೈಟ್ ಮ್ಯಾಕ್ಸಿಮಮ್. ಲೆಟ್ ಅಸ್ ಸೇ ಸಮ್ವೇರ್ ಹಿಯರ್. ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ ಕೈನೆಟಿಕ್ ಎನರ್ಜಿ ಏನು? 0. ಸೊ ನಾವು ಕೈನೆಟಿಕ್ ಎನರ್ಜಿಗೆ ಈಕ್ವೇಷನನ್ನು ಪ್ಲಾಟ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಇಸ್ ಗೋಯಿಂಗ್ ಟು ಲುಕ್ ಲೈಕ್ ಈ ಥರ ಪ್ಯಾರಾಬೋಲಾ ಇರುತ್ತೆ. ಯಾಕಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್, ಕೈನೆಟಿಕ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್. ಸೊ ಇದೇನಿದು? ಕೈನೆಟಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ ವೇರಿಯೇಷನ್. ಸೊ ಇದು ಎನರ್ಜಿ ಆ್ಯಕ್ಸಿಸ್. ಒಂದು ಡಿಸ್ಪ್ಲೇಸ್ಮೆಂಟ್, ಇಟ್ ಈಸ್ ಎನರ್ಜಿ ಆ್ಯಕ್ಸಿಸ್. ಓಕೆ, ಇದು ಕೈನೆಟಿಕ್ ಎನರ್ಜಿ. ಅಟ್ ಈಕ್ವಿಲಿಬ್ರಿಯಮ್ ಪೊಸಿಷನ್, ಮೀನ್ ಪೊಸಿಷನ್, ಪೊಟೆನ್ಷಿಯಲ್ ಎನರ್ಜಿ ಏನು? ಪೊಟೆನ್ಷಿಯಲ್ ಎನರ್ಜಿ 0. ಬಟ್ ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನು? ಪೊಟೆನ್ಷಿಯಲ್ ಎನರ್ಜಿ ಆಫ್ ಕೆ ಎಕ್ಸ್ ಸ್ಕ್ವೇರ್. ರೈಟ್. ಸೊ ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್. ಸೊ ಅದು ಕೂಡ ಕ್ವಾಡ್ರಾಟಿಕ್. ಸಿ ಎನರ್ಜಿ, ದಿಸ್ ಪೊಟೆನ್ಷಿಯಲ್ ಎನರ್ಜಿ ಕ್ವಾಡ್ರಾಟಿಕ್ ಇದೆ ಎಕ್ಸಲ್ಲಿ, ಅದಕ್ಕೆ ಇದು ಕೂಡ ಪ್ಯಾರಾಬೋಲಾ ಇರುತ್ತೆ. ರೈಟ್. ಅದನ್ನು ಪ್ಲಾಟ್ ಮಾಡ್ತಾ ಇದ್ದೀನಿ. ಸೊ ನಾವು ಪೊಟೆನ್ಷಿಯಲ್ ಎನರ್ಜಿ, ಸಿ ಗೈಸ್, ಇದು ಪೊಟೆನ್ಷಿಯಲ್ ಎನರ್ಜಿ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್. ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ ನೋಟ್ ಮಾಡ್ಕೊಳ್ತಾ ಇರೋದು, ಎಕ್ಸ್ಟ್ರೀಮ್ ಪೊಸಿಷನ್
ಪೊಟೆನ್ಷಿಯಲ್ ಎನರ್ಜಿ ಏನಿದೆ ಸರ್, ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಮೀನ್ ಪೊಸಿಷನಲ್ಲಿ ಪೊಟೆನ್ಷಿಯಲ್ ಎನರ್ಜಿ 0, ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಗೇನ್ ಮ್ಯಾಕ್ಸಿಮಮ್. ಸೊ ಈ ಪಿಂಕ್ ಲೈನ್ ಏನು, ಇಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಬಟ್ ಟೋಟಲ್ ಎನರ್ಜಿ ಆಫ್ ದ ಐಸೋಲೇಟೆಡ್ ಸಿಸ್ಟಮ್ ಏನಿರುತ್ತೆ, ಕಾನ್ಸ್ಟೆಂಟ್. ಸೊ ಎನರ್ಜಿ ಈಸ್ ಕಾನ್ಸ್ಟೆಂಟ್. ಟೋಟಲ್ ಎನರ್ಜಿ ಈಸ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ. ಸೊ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಈ ಪಾಯಿಂಟಲ್ಲಿ ನನಗೆ ಟೋಟಲ್ ಎನರ್ಜಿ ಬೇಕು. ಏನು ಮಾಡಬೇಕು, ಈ ವ್ಯಾಲ್ಯೂನ ಮತ್ತು ಈ ವ್ಯಾಲ್ಯೂನ ಆ್ಯಡ್ ಮಾಡು. ಈ ವ್ಯಾಲ್ಯೂ 0, ಈ ವ್ಯಾಲ್ಯೂ ಇಲ್ಲೇ ಇರುತ್ತೆ. ಹಾಗಾದರೆ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಎಲ್ಲ ವ್ಯಾಲ್ಯೂಸ್ನ ನಾನು ಆ್ಯಡ್ ಮಾಡ್ತಾ ಹೋದರೆ ದಿಸ್ ಪಾಯಿಂಟ್ ಆ್ಯಡ್ ಮಾಡ್ತಾ ಹೋದರೆ ಮೆಕ್ಯಾನಿಕಲ್ ಎನರ್ಜಿ ಏನಿರುತ್ತೆ, ದಿಸ್ ಈಸ್ ಕಾನ್ಸ್ಟೆಂಟ್. ಟೋಟಲ್ ಎನರ್ಜಿ ಏನಿದೆ, ದಿಸ್ ಈಸ್ ಟೋಟಲ್ ಎನರ್ಜಿ. ಓಕೆ, ಇದೇನಿದು ಟೋಟಲ್ ಎನರ್ಜಿ, ದಿಸ್ ಈಸ್ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ವಿಚ್ ಈಸ್ ಈಕ್ವಲ್ ಟು ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಏನು ಮಾಡ್ತಾ ಇದ್ದೀವಿ, ನ್ಯೂಮ್ಯಾರಿಕಲಿ ಪಿಂಕ್ ಲೈನ್ ವ್ಯಾಲ್ಯೂ ಪ್ಲಸ್ ಗ್ರೀನ್ ಲೈನ್ ಈ ಎರಡನ್ನೂ ಆ್ಯಡ್ ಮಾಡಿದರೆ ಇದೆಲ್ಲಿರುತ್ತೆ, ಇಲ್ಲಿರುತ್ತೆ. ಸೊ ಇಲ್ಲಿ ರೈಟ್, ದಿಸ್ ಇಸ್ ದ ವೇ ಟು ರೆಪ್ರೆಸೆಂಟ್ ಎನರ್ಜಿ ಇನ್ ಎನರ್ಜಿ ಆಕ್ಸಿಸ್ ಮತ್ತು ಡಿಸ್ಪ್ಲೇಸ್ಮೆಂಟ್. ಇದು ಡಿಸ್ಪ್ಲೇಸ್ಮೆಂಟ್. ಓಕೆ, ಕ್ಲಿಯರ್. ಎನರ್ಜಿ ವ್ಯಾಲ್ಯೂಸ್ ನಾವು ಗ್ರಾಫಲ್ಲಿ ಯಾವ ಥರ ಬರೆಯೋದು ಹೇಳಿದೆ, ಈಕ್ವೇಷನ್ನೇ ಯಾವ ಥರ ಮಾಡ್ಕೊಳ್ಳೋದು ಎಲ್ಲದಕ್ಕೂ. ಸ್ಟಾರ್ಟಿಂಗ್ ಫ್ರಮ್ ಫೋರ್ಸ್, ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಿಲರೇಷನ್, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಟೋಟಲ್ ಎನರ್ಜಿ. ಹಾಗಾದರೆ ಟೋಟಲ್ ಎನರ್ಜಿ ಎಕ್ಸ್ಪ್ರೆಷನ್ ಏನು, ಟೋಟಲ್ ಎನರ್ಜಿ, ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ರೈಟ್, ಟೋಟಲ್ ಎನರ್ಜಿನ ಇ ಅಂತೇಳಿ ಬರಿತಾ ಇದ್ದೀನಿ. ಕೈನೆಟಿಕ್ ಎನರ್ಜಿ ಏನಪ್ಪ, ಆಫ್ ಕೆ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಕೆ ಎಕ್ಸ್ ಸ್ಕ್ವೇರ್, ಕೈನೆಟಿಕ್ ಎನರ್ಜಿ ಸರ್ ಆಫ್ ಎಮ್ ಒಮೆಗಾ ಸ್ಕ್ವೇರ್ ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ರೈಟ್, ಎಸ್ ಸರ್. ನೌ done. ಓಕೆ, ಅಗೇನ್ ಇಲ್ಲಿ ಒಮೆಗಾ ಸ್ಕ್ವೇರ್ನ ನಾವು ಏನಂತ ಬರಿಬೋದು, ಸಿ ಒಮೆಗಾ ಸ್ಕ್ವೇರ್ ಇಸ್ ಕೆ ಬೈ ಎಮ್. ಬೇಕಿದ್ರೆ ಇಲ್ಲಿ ನೋಡ್ಕೊಳ್ಳಿ, ಎಲ್ಲೋಯ್ತು, ಸಿ ಕೆ ಬೈ ಎಮ್ ಏನಿದೆ ಒಮೆಗಾ ಸ್ಕ್ವೇರ್. ಸೊ ಈ ಕೆ ಬೈ ಎಮ್ಮನ್ನು ನಾವು ಇಲ್ಲಿ ಬೇಕಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು, ನೀವು ನೋಡ್ಕೊಳ್ಳಿ ಇಲ್ಲಿ. ಈ ಒಮೆಗಾ ಸ್ಕ್ವೇರ್ ಜಾಗದಲ್ಲಿ ಕೆ ಬೈ ಎಮ್ ಹಾಕಿದರೆ ಏನಾಗುತ್ತೆ, ಇಸ್ ಬೇಸಿಕಲಿ ಎಮ್ ಎಮ್ ಕ್ಯಾನ್ಸಲ್, ಆಫ್ ಕೆ ಇಂಟು ಸಿ ಅಗೇನ್ ಸಿನ್ಸ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಬೈ ಎಮ್. ಟೋಟಲ್ ಎನರ್ಜಿ ನಾವು ಏನಂತ ಬರಿಬೋದು, ಆಫ್ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಆಫ್ ಇಂಟು ಎಮ್ ಎಮ್ ಕ್ಯಾನ್ಸಲ್, ಒಮೆಗಾ ಸ್ಕ್ವೇರ್ ಇಸ್ ಕೆ ಬೈ ಎಮ್, ಸೊ ಎಮ್ ಎಮ್ ಕ್ಯಾನ್ಸಲ್ ಕೆ ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇದು ಟೋಟಲ್ ಎನರ್ಜಿ ಎಕ್ಸ್ಪ್ರೆಷನ್. ಸೊ ಈ ಟೋಟಲ್ ಎನರ್ಜಿ ಏನಿರುತ್ತೆ, ಇಟ್ ಈಸ್ ಕಾನ್ಸ್ಟೆಂಟ್. ಓಕೆನಾ, ಡನ್. ನಾವು ಇವಾಗ ಸ್ಪ್ರಿಂಗ್ ಮಾಸ್ ಸಿಸ್ಟಮ್, ಐ ಟೋಲ್ಡ್ ಯು ಈ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈಸ್ ನಾಟ್ ಅ ಇಂಡಿಪೆಂಡೆಂಟ್ ಸಿಸ್ಟಮ್ ಆಫ್ ಸ್ಟಡಿ. ಎಲ್ಲ ಕಡೆ ಅಪ್ಲೈ ಮಾಡ್ಬೋದು. ಎಲ್ಲೆಲ್ಲೆಲ್ಲ ನಾವು ಆಸಿಲೇಟ್ರಿ ಮೋಷನ್ನ ಅಪ್ಲೈ ಮಾಡ್ಬೋದು ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಅಬ್ಸರ್ವೇಷನ್. ಸೊ ಎಲ್ಲಿ ರೀಸ್ಟೋರಿಂಗ್ ಫೋರ್ಸ್ ಜನರೇಟ್ ಆಗುತ್ತೋ ಅಲ್ಲೆಲ್ಲ ನಾವು ಈ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ಬೋದು. ಫಸ್ಟ್ ಒನ್ ಐ ವಾಂಟ್ ಟು ಟೆಲ್ ಯು ಈಸ್ ಸ್ಪ್ರಿಂಗ್ ಮಾಸ್ ಸಿಸ್ಟಮ್. ಓಕೆನಾ, ಸೊ ಫ್ಲೋರ್ ಇದೆ, ಸೊ ಒಂದು ರಿಜಿಡ್ ಸೈಡ್ ಇದೆ, ರೈಟ್. ಈ ರಿಜಿಡ್ ಸೈಡಿಗೆ ನಾವೇನು ಮಾಡ್ತಾ ಇದ್ದೀವಿ, ಇದು ರಿಜಿಡ್ ಸೈಡು, ಇದು ಫ್ಲೋರು, ರೈಟ್. ದಿಸ್ ಇಸ್ ಫ್ಲೋರ್. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ, ಐ ಆಮ್ ಅಟ್ಯಾಚಿಂಗ್ ಅ ಸ್ಪ್ರಿಂಗ್ ಫಸ್ಟ್, ರೈಟ್. ಈ ಸ್ಪ್ರಿಂಗಿಗೆ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಅಟ್ಯಾಚಿಂಗ್ ಒಂದು ಮಾಸನ್ನು ಅಟ್ಯಾಚ್ ಮಾಡೋಣ. ಸೊ ಈ ಮಾಸ್ ವ್ಯಾಲ್ಯೂ ಏನಿದೆ ಸರ್ ಎಮ್. ಸೊ ಇವಾಗ ಇದು ಮೀನ್ ಪೊಸಿಷನ್ ಅಂತೇಳಿ ಕರೆಯೋಣ. ಓಕೆ, ಇದು ಮೀನ್ ಪೊಸಿಷನ್. ಓಕೆ, ಲೆಟ್ ಅಸ್ ಸೇ ಇಟ್ ಈಸ್ ಎಕ್ಸ್ ಈಕ್ವಲ್ ಟು 0. ಇದು ಮೀನ್ ಪೊಸಿಷನ್, ಎಕ್ಸ್ ಈಕ್ವಲ್ ಟು 0. ಸ್ವಲ್ಪ ಡಿಸ್ಪ್ಲೇಸ್ ಮಾಡ್ತೀನಿ ಬ್ಲಾಕನ್ನು ಡಿಸ್ಪ್ಲೇಸ್ ಮಾಡಿದಾಗ ನಮಗೆ ಗೊತ್ತು ಏನಾಗುತ್ತೆ,
ಸರ್ ಏನಾಗುತ್ತೆ, ಸ್ಪ್ರಿಂಗ್ ಸಿಸ್ಟಮ್ ಆಗಿರೋದ್ರಿಂದ ರೀಸ್ಟೋರಿಂಗ್ ಫೋರ್ಸ್ ಜನರೇಟ್ ಆಗುತ್ತೆ. ಸೊ ಎಲ್ಲಿ ತನಕ ಮೂವ್ ಮಾಡಿದ್ದೀವಿ ಸರ್, ಇಲ್ಲಿ ತನಕ ಮೂವ್ ಮಾಡಿದ್ದೀವಿ, ಎಕ್ಸ್ ಈಕ್ವಲ್ ಟು ಎಕ್ಸ್ ತನಕ ಮೂವ್ ಆಗಿದೆ, ರೈಟ್. ಡಿಸ್ಪ್ಲೇಸ್ಮೆಂಟ್ ಯಾವ ಡೈರೆಕ್ಷನಲ್ಲಿದೆ, ಫೈನಲ್ ಮೈನಸ್ ಇನಿಷಿಯಲ್ ಈ ಡೈರೆಕ್ಷನಲ್ಲಿದೆ. ರೀಸ್ಟೋರಿಂಗ್ ಫೋರ್ಸ್ ಯಾವ ಕಡೆ ಇರುತ್ತೆ, ರೀಸ್ಟೋರಿಂಗ್ ಫೋರ್ಸ್ ಈ ಕಡೆ ಇರುತ್ತೆ. ದಿಸ್ ಇಸ್ ಎಫ್ ರೀಸ್ಟೋರಿಂಗ್, ರೈಟ್. ಸೊ ಈ ಎಫ್ ರೀಸ್ಟೋರಿಂಗ್ ಈಸ್ ಪ್ರಪೋರ್ಷನಲ್ ಟು ವಾಟ್, ಎಫ್ ರೀಸ್ಟೋರಿಂಗ್ ಈಸ್ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಮೈನಸ್ ಎಕ್ಸ್. ಆ್ಯಂಡ್ ಅದನ್ನು ರಿಮೂವ್ ಮಾಡಿದರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನಾವೇನು ಬರಿಬೋದು, ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್. ಓಕೆನಾ, ಡನ್. ಬಟ್ ಇಲ್ಲಿ ಎಫ್ ಏನು ಸರ್, ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ, ಹಾಗಾದರೆ ಮೈನಸ್ ಕೆ ಎಕ್ಸ್, ರೈಟ್, ಮೈನಸ್ ಕೆ ಎಕ್ಸ್, ಎಮ್ ಎ ಈಕ್ವಲ್ ಟು ಮೈನಸ್ ಕೆ ಎಕ್ಸ್. ಸೊ ಇವಾಗ ಅಬ್ಸರ್ವ್ ಮಾಡ್ಕೊಳ್ಳಿ, ಏನು ಬರಿತೀನಿ, ಎ ಈಕ್ವಲ್ ಟು ಮೈನಸ್ ಕೆ ಬೈ ಎಮ್ ಇಂಟು ಎಕ್ಸ್, ರೈಟ್. ಸೇಮ್ ಥಿಂಗ್ ಮೈನಸ್ ಕೆ ಬೈ ಎಮ್ ಇಂಟು ಎಕ್ಸ್. ಆಕ್ಸಿಲರೇಷನ್ ಬಂತು, ಬಟ್ ವಾಟ್ ಈಸ್ ದ ಸ್ಟ್ಯಾಂಡರ್ಡ್, ಯಾವುದು ಎಸ್ ಎಚ್ ಎಮ್ ಅಲ್ಲಿ ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ ಏನು ಆಕ್ಸಿಲರೇಷನ್ಗೆ, ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಸೊ ನೀವು ಯಾವುದೇ ಸಿಸ್ಟಮನ್ನು ಇದು ಎಸ್ ಎಚ್ ಎಮ್ ಮಾಡ್ತಾ ಇದೆಯೋ ಇಲ್ವೋ ಅಂತೇಳಿ ನೀವು ವೆರಿಫೈ ಮಾಡಬೇಕಂದ್ರೆ ಏನು ಮಾಡಬೇಕು, ಯು ಹ್ಯಾವ್ ಟು ಚೆಕ್ ದ ಆಕ್ಸಿಲರೇಷನ್ನ ಚೆಕ್ ಮಾಡಬೇಕು. ಅದು ಇಸ್ ಇಟ್ ಕಮ್ಮಿಂಗ್ ಇನ್ ಒಮೆಗಾ ಸ್ಕ್ವೇರ್ ಎಕ್ಸ್ ಫಾರ್ಮ್ಯಾಟಲ್ಲಿ ಬರ್ತಾ ಇದೆಯಾ ಅನ್ನೋದನ್ನು ವೆರಿಫೈ ಮಾಡಬೇಕು ಅಷ್ಟೇ. ಸೊ ಯಾವುದೇ ಫಾರ್ಮ್ಯಾಟ್ ಆಗಿರಲಿ, ಯಾವುದೇ ಸಿಸ್ಟಮ್ ಆಗಿರಲಿ, ಗ್ರಾವಿಟಿ ಇರಲಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇರಲಿ, ಸ್ಪ್ರಿಂಗ್ ಇರಲಿ, ಸಿಂಪಲ್ ಪೆಂಡುಲಮ್ ಇರಲಿ, ಆಕ್ಸಿಲರೇಷನ್ ಒಮೆಗಾ ಸ್ಕ್ವೇರ್ ಎಕ್ಸ್ ಫಾರ್ಮ್ಯಾಟಲ್ಲಿ ಬರ್ತಾ ಇದೆಯೋ ಇಲ್ಲೋ ಅನ್ನೋದನ್ನು ನಾವು ವೆರಿಫೈ ಮಾಡಿದರೆ ಇಟ್ ಈಸ್ ಎಸ್ ಎಚ್ ಎಮ್. ಓಕೆನಾ, ಇದು ಆಕ್ಸಿಲರೇಷನ್, ರೈಟ್. ಸೊ ಇಯರ್ ಇನ್ ಎಸ್ ಎಚ್ ಎಮ್ ವಿ ನೋ, in SHM what is acceleration? Acceleration ಏನಂತ ಬರಿತೀವಿ, ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಹಾಗಾದರೆ ಇಯರ್ ಈ ಕೆ ಬೈ ಎಮ್, ಸೊ ವಿ ಕ್ಯಾನ್ ಸೇ ಬೈ ಕಂಪೇರಿಂಗ್ ನಾನೇನು ಹೇಳ್ಬೋದು, ಬೈ ಕಂಪೇರಿಂಗ್ ಒಮೆಗಾ ಸ್ಕ್ವೇರ್ನ ಏನಂತ ಹೇಳ್ಬೋದು ಸರ್, ಕೆ ಬೈ ಎಮ್. ಹಾಗಾದರೆ ಒಮೆಗಾ ಈಕ್ವಲ್ ಟು ಏನು, ಅಂಡರ್ ರೂಟ್ ಕೆ ಬೈ ಎಮ್, ಅಂಡರ್ ರೂಟ್ ಕೆ ಬೈ ಎಮ್, ರೈಟ್. ಸೊ ಇದೇನಿದು ಆ್ಯಂಗ್ಯುಲೋ ವೆಲಾಸಿಟಿ, ರೈಟ್, ಅಥವಾ ಆ್ಯಂಗ್ಯುಲೋ ಫ್ರೀಕ್ವೆನ್ಸಿ, ರೈಟ್, ಆ್ಯಂಗ್ಯುಲೋ ವೆಲಾಸಿಟಿ ಅಥವಾ ಆ್ಯಂಗ್ಯುಲೋ ಫ್ರೀಕ್ವೆನ್ಸಿ ಅಂತೇಳಿ ನಾವು ಹೇಳ್ಬೋದು. ಸೊ ಒಮೆಗಾ ಈಸ್ ದಟ್, ರೈಟ್. ಇವಾಗ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿಗೋಯ್ತು, ರೈಟ್. ಇದೇನು ಮಾಡುತ್ತೆ, ಇಲ್ಲಿಂದ ರೀಸ್ಟೋರಿಂಗ್ ಫೋರ್ಸ್ ಇದೆ, ಇಲ್ಲಿಗೆ ಬಂತು, ಫೋರ್ಸ್ ಏನಾಯಿತು, 0 ಆಯಿತು, ಡಿಸ್ಪ್ಲೇಸ್ಮೆಂಟ್ 0 ಇದೆ. ಬಟ್ ಸ್ಪೀಡ್ 0 ಆಗುತ್ತಾ, ಇಲ್ಲ, ರೈಟ್. ಸ್ಪೀಡ್ 0 ಆಗಲ್ಲ, ಬ್ಲಾಕ್ ಇಸ್ ಸ್ಟಿಲ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಫೋರ್ಸ್ 0 ಆಗಿದೆ, ಬಟ್ ಸ್ಪೀಡ್ 0 ಆಗಿಲ್ಲ. ಫೋರ್ಸ್ 0 ಆದರೆ ಆಕ್ಸಿಲರೇಷನ್ 0 ಆಗುತ್ತೆ, ಸ್ಪೀಡ್ ಏನಾಗುತ್ತೆ ಆ ಪಾಯಿಂಟಲ್ಲಿ ಸ್ಟಿಲ್ ಇಸ್ ದೇರ್, ರೈಟ್. ಆಕ್ಸಿಲರೇಷನ್ ಕಾನ್ಸ್ಟೆಂಟ್ ಇದೆ, ರೈಟ್. ಬ್ಲಾಕ್ ಅಲ್ಲ, ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ. ಸೊ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಅಗೇನ್ ಡಿಸ್ಪ್ಲೇಸ್ಮೆಂಟ್ ಈ ಡೈರೆಕ್ಷನಲ್ಲಿ ಆಗ್ತಾ ಇದ್ದಂಗೆ ಏನಾಗುತ್ತೆ, ಇವಾಗ ಫೋರ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಈ ಡೈರೆಕ್ಷನ್ಲಿ, ಆವಾಗ ಸ್ಪೀಡ್ ಕಡಿಮೆ ಆಗುತ್ತೆ. ಸೊ ಇಲ್ಲೋಗಿ ಸ್ಟಾಪ್ ಆಗುತ್ತೆ, ಆ್ಯಂಡ್ ಆಕ್ಸಿಲರೇಷನ್ ಜಾಸ್ತಿ ಇರೋದ್ರಿಂದ ರಿಟರ್ನ್ ಬರುತ್ತೆ. ಸೊ ಇಟ್ ಈಸ್ ಬೇಸಿಕಲಿ ಡೂಯಿಂಗ್ ಎಸ್ ಎಚ್ ಎಮ್. ಹಾಗಾದರೆ ಟೈಮ್ ಪೀರಿಯಡನ್ನು ನಾವು ಯಾವ ಥರ ಬರೆಯೋದು, ಟೈಮ್ ಪೀರಿಯಡ್ ಈ ಸಿಸ್ಟಮ್ದು ಟೈಮ್ ಪೀರಿಯಡ್ ಟಿ ಈಕ್ವಲ್ ಟು 2π ಬೈ ಒಮೆಗಾ, ರೈಟ್. ಒಮೆಗಾ ಏನು ಬಂದಿದೆ ಆಲ್ರೆಡಿ, 2π ಡಿವೈಡೆಡ್ ಬೈ ಅಂಡರ್ ರೂಟ್ ನೋಡ್ಕೊಳ್ಳಿ ಕೆ ಬೈ ಎಮ್, ಕೆ ಬೈ. ಸೊ ಹಾಗಾದರೆ ಟೈಮ್ ಪೀರಿಯಡ್ ಏನು ಬಂತು, 2π ಅಂಡರ್ ರೂಟ್ ಎಮ್ ಬೈ ಕೆ. ಯಾರಿಗೆ ಸರ್, ಫಾರ್ ಸ್ಪ್ರಿಂಗ್ ಮಾಸ್. ಓಕೆ, ಟೈಮ್ ಪೀರಿಯಡ್ ಎಕ್ಸ್ಪ್ರೆಷನ್ ಕ್ಲಿಯರ್ ಅಲ್ವಾ ಸ್ಪ್ರಿಂಗ್ ಮಾಸ್ಗೆ. ಅದೇ ಥರ ಇವಾಗ 2 ಮಾಸ್ ಇರೋ ಸಿಸ್ಟಮ್ನ ತೊಗೊಳ್ಳೋಣ. ಸೊ 2 ಮಾಸ್ ಇರೋ ಸಿಸ್ಟಮ್ ಅಂದರೆ ನಾವು ಸ್ಪ್ರಿಂಗ್ ಮಾಸ್ ಸಿಸ್ಟಮ್ಮೇ, ರೈಟ್. ಒಂದು ಕಡೆ ಸ್ಪ್ರಿಂಗ್ ಇದೆ, ನಾವು ಇವಾಗ ಏನು ಮಾಡ್ತಾಯಿದ್ವಿ, ಮಾಸನ್ನು ಅಟ್ಯಾಚ್ ಮಾಡ್ತಾಯಿದ್ವಿ, ರೈಟ್. ಇನ್ನೊಂದು ಕಡೆ ಏನಿದೆ, ಅನದರ್ ಸ್ಪ್ರಿಂಗ್ ಇದೆ. ಎರಡು ಸ್ಪ್ರಿಂಗ್ ಏನಿದೆ, ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ, ಬೋತ್ ಆರ್ ಸೇಮ್ ಸ್ಪ್ರಿಂಗ್ಸ್,
ಓಕೆನಾ. ಇವಾಗ ಮೀನ್ ಪೊಸಿಷನ್ ಯಾವುದಪ್ಪ ಸರ್? ಮೀನ್ ಪೊಸಿಷನ್ ಇದು, ರೈಟ್. ಫೋರ್ಸ್ ಇಲ್ಲ, ಡಿಸ್ಪ್ಲೇಸ್ಮೆಂಟ್ ಇಲ್ಲ, ರೈಟ್. ಬೈ ಇಟ್ ಸೆಲ್ಫ್ ಅದು ಮೂವ್ ಆಗಲ್ಲ. ಇವಾಗ ನಾನೇನು ಮಾಡ್ತೀನಿ, ಮೂವ್ ಮಾಡ್ತೀನಿ, ಈ ಕಡೆ ಮೂವ್ ಮಾಡ್ತೀನಿ, ರೈಟ್. ಬ್ಲಾಕನ್ನು ಈ ಕಡೆ ಮೂವ್ ಮಾಡಿದಾಗ ಫ್ರಮ್ ಈಕ್ವಿಲಿಬ್ರಿಯಮ್ ಪೊಸಿಷನ್ ಈ ಸ್ಪ್ರಿಂಗ್ ಏನಾಯಿತು ಸರ್? ಎಕ್ಸ್ಟೆಂಡ್ ಆಯಿತು. ಈ ಸ್ಪ್ರಿಂಗ್ ಏನಾಯಿತು? ಕಂಪ್ರೆಸ್ ಆಯಿತು, ರೈಟ್. ಈ ಸ್ಪ್ರಿಂಗ್ ಏನಾಯಿತು? ಕಂಪ್ರೆಸ್ ಆಯಿತು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಇದು ಎಕ್ಸ್ಟೆಂಡ್ ಆಗಿರೋದ್ರಿಂದ ಈ ಸ್ಪ್ರಿಂಗ್ ಯಾವ ಡೈರೆಕ್ಷನಲ್ಲಿ ಫೋರ್ಸನ್ನು ಅಪ್ಲೈ ಮಾಡುತ್ತೆ? ಫೋರ್ಸನ್ನು ಅಪ್ಲೈ ಮಾಡುತ್ತೆ ಈ ಡೈರೆಕ್ಷನಲ್ಲಿ. F1 ಈಕ್ವಲ್ ಟು ಕೆ ಇಂಟು ಎಕ್ಸ್, ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ ಇಂಟು ಎಕ್ಸ್, ಇಫ್ ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್. ಓಕೆನಾ. ಅಂಡ್ ಇದೇನು ಮಾಡುತ್ತೆ? ನಾವು ಕಂಪ್ರೆಸ್ ಮಾಡಿರೋದ್ರಿಂದ ವಾಪಸ್ ಪುಷ್ ಮಾಡುತ್ತೆ. F2, ರೈಟ್. ವಾಟ್ ಈಸ್ F2 ಸರ್? ಫೋರ್ಸ್ F2 ದಿಸ್ ಈಸ್ ಈ ಡೈರೆಕ್ಷನಲ್ಲಿ, ರೈಟ್. ಉಲ್ಟಾ ಆಫ್ ಡಿಸ್ಪ್ಲೇಸ್ಮೆಂಟ್. F2 ಏನು ಸರ್? ಮೈನಸ್ ಕೆ ಇಂಟು ಎಕ್ಸ್, ರೈಟ್. ಹಾಗಾದರೆ ನಾವು ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಬ್ಲಾಕಿನ ಮಾಸ್ ಏನಿದೆ? ಎಮ್ ಇದೆ, ಓಕೆ. ಇದು ಎಮ್, ಮಾಸ್ ಎಮ್, ರೈಟ್. ಸೊ ಹಾಗಾದರೆ ರೀಸ್ಟೋರಿಂಗ್ ಫೋರ್ಸ್ ಎಷ್ಟಿದೆ? ಎಫ್ ರೀಸ್ಟೋರಿಂಗ್ ಈಸ್ ಮೈನಸ್ 2kx, ಓಕೆ. ಎರಡು ಈ ಡೈರೆಕ್ಷನಲ್ಲಿದೆ, ಮೈನಸ್ ಕೆ ಎಕ್ಸ್, ಎರಡು ಸ್ಪ್ರಿಂಗ್ ಇದೆ. ಕ್ಲಿಯರ್ನಾ? ಎಕ್ಸ್ಟೆಂಡ್ ಮಾಡಿದಾಗ ಇದು ಈ ಕಡೆ ಎಳಿತಾ ಇದೆ, ಕಂಪ್ರೆಸ್ ಮಾಡಿದಾಗ ಅದು ವಾಪಸ್ ಪುಷ್ ಮಾಡ್ತಾ ಇದೆ. ಎರಡೂ ಫೋರ್ಸಸ್ ಆಪೋಸಿಟ್ ಡೈರೆಕ್ಷನಲ್ಲಿದೆ, F1 ಪ್ಲಸ್ F2. ಯಾಕಂದರೆ ಎಫ್ ರೀಸ್ಟೋರಿಂಗ್ ಈಸ್ ಬೇಸಿಕಲಿ F1 ಪ್ಲಸ್ F2, ಓಕೆ. F1 ಪ್ಲಸ್ F2, ಓಕೆ. ಬಟ್ ವಾಟ್ ಈಸ್ ದಿಸ್ ರೀಸ್ಟೋರಿಂಗ್ ಫೋರ್ಸ್? ನ್ಯೂಟನ್ ಫ್ರಮ್ NLM, ರೈಟ್. ಎಫ್ ಆರ್ ಈಕ್ವಲ್ ಟು ಏನು? ಮಾಸ್ ಇಂಟು ಆಕ್ಸಿಲರೇಷನ್. ಸೊ ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಮಾಸ್ ಇಂಟು ಆಕ್ಸಿಲರೇಷನ್ ಈಸ್ ಮೈನಸ್ 2kx, ರೈಟ್. ಆಕ್ಸಿಲರೇಷನ್ ಏನಾಯಿತು ಸರ್? ಮೈನಸ್ 2km/x. ಸಿ ನಾವು ಆಕ್ಸಿಲರೇಷನ್ಗೆ ಎಕ್ಸ್ಪ್ರೆಷನ್ ಬಂದಾದಮೇಲೆ ಏನು ಮಾಡಬೇಕು? ಕಂಪೇರ್ ವಿತ್ ದ ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ ಆಫ್ SHM. ಏನು ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ ಆಫ್ SHM ಫಾರ್ ಆಕ್ಸಿಲರೇಷನ್ ಈಸ್ ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್, ಓಕೆನಾ. in SHM acceleration equal to minus omega square x. So same thing ನಾನು ಅದನ್ನೇ ಇಲ್ಲಿ ಮಾಡ್ತಾ ಇರೋದು. in SHM acceleration ಏನು? minus omega square x, right. minus omega square x. by comparing I can say ಏನು ಹೇಳ್ಬೋದು ಸರ್? omega square is 2k/m, ಓಕೆನಾ. ಕಂಪೇರ್ ಮಾಡಿಬಿಟ್ಟು omega square is 2k/m. Okay, if 2k/m is omega square ಆದರೆ acceleration omega square x ಸ್ಯಾಟಿಸ್ಫೈಡ್ ಅಲ್ವಾ? ಹಾಗಾದರೆ ಒಮೆಗಾ ಏನಾಯಿತು? √2k/m, ಓಕೆ. ಸೊ ಇವಾಗ ಇದು ಇಲ್ಲೋಯ್ತು, ರೈಟ್. ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ, ಮ್ಯಾಕ್ಸಿಮಮ್ ರಿಟರ್ನ್ ಆಯಿತು. ಬಟ್ ಸ್ಪೀಡ್ ಸ್ಟಾಪ್ ಆಗಲ್ಲ, ಝೀರೋ ಆಗಲ್ಲ. ಈ ಡೈರೆಕ್ಷನಲ್ಲಿ ಕಂಪ್ರೆಸ್ ಆಯಿತು. ಏನು ಮಾಡ್ತಾ ಇದೆ? ಆಸಿಲೇಷನ್ ಮಾಡ್ತಾ ಇದೆ, ರೈಟ್. ಸೊ ಟೈಮ್ ಪೀರಿಯಡ್ ಏನು? ಟೈಮ್ ಪೀರಿಯಡ್ ಆಸಿಲೇಷನ್ ಇದ್ದರೆ ಟೈಮ್ ಪೀರಿಯಡ್ ಹೇಳು, ಫ್ರೀಕ್ವೆನ್ಸಿ ಹೇಳು. ದೀಸ್ ಆರ್ ದ ಕ್ವಶನ್ ಅಲ್ವಾ? ಪ್ರಾಕ್ಟಿಕಲಿ ದೀಸ್ ಆರ್ ದ ಥಿಂಗ್ಸ್. ಆಸಿಲೇಷನ್ ಆಗ್ತಾ ಇದೆ ಅಂದರೆ ಟೈಮ್ ಪೀರಿಯಡ್ ಹೇಳು. ದಟ್ ಈಸ್ ವೇರ್ ವಿ ಸ್ಟಾರ್ಟೆಡ್. ಆಸಿಲೇಷನ್ ಅಂದರೆ ಇದರ್ ಆಂಪ್ಲಿಟ್ಯೂಡ್ ಹೇಳು, ಇದರ್ ಟೈಮ್ ಪೀರಿಯಡ್ ಹೇಳು, ರೈಟ್. ಟೈಮ್ ಪೀರಿಯಡ್ ಹೇಳು. ದಿಸ್ ದ ಕ್ವಶನ್ ಐ ಆಮ್ ಆಸ್ಕಿಂಗ್. ಹೌ ಡು ವಿ ಡೂ ದ್ಯಾಟ್? ವಿ ನೋ ಸಿಂಪಲ್ ಡೆಫಿನೇಷನ್ ಆಫ್ ಟೈಮ್ ಪೀರಿಯಡ್ ಏನು? ಟೈಮ್ ಪೀರಿಯಡ್ ಟಿ ಈಕ್ವಲ್ ಟು 2π/ω. ಬಟ್ ಒಮೆಗಾ ಏನು ಬಂತು ಸರ್? 2π/ω ಈಸ್ √2k/m, ಓಕೆ. ಈ ಸಲ ಓಕೆ, √2k/m. ಸೊ ವಿಚ್ ಈಸ್ ಗೋಯಿಂಗ್ ಟು ಬಿ 2π√m/2k, ಓಕೆ. ಕ್ಲಿಯರ್ನಾ? ಸೊ ಇವಾಗ ನೀವು 2ನ ಒಳಗಡೆ ಕಳಿಸ್ಬೋದು. ಯು ಕ್ಯಾನ್ ಡೂ ದಟ್. ಬಟ್ ಎಕ್ಸ್ಪ್ರೆಷನ್ ಕ್ಲಿಯರ್ ಅಲ್ವಾ? ಟೈಮ್ ಪೀರಿಯಡ್ ಈ ಥರ ಸಿಸ್ಟಮಲ್ಲಿ ಡನ್, ರೈಟ್. ಎಸ್ ಸರ್. ಸಿ ಎನಿ ಪ್ರಾಬ್ಲಮ್ ಇನ್
ಎಸ್ ಎಚ್ ಎಮ್ ಯಾವುದೇ ಪ್ರಾಬ್ಲಮ್ ಇರಲಿ, ಎಸ್ ಎಚ್ ಎಮ್ ಈಸ್ ವೆರಿ ಸಿಂಪಲ್. ಬಟ್ ಸರ್ ಜೆಯಲ್ಲಿ ಹಾರ್ಮೋನಿಕ್ ಮೋಷನ್ ಇಸ್ ದ ಟಫೆಸ್ಟ್ ಅಂತ ಹೇಳ್ತಾರೆ, ರೈಟ್? ವೈ? ಸಿಂಪಲ್ ಹಾರ್ಮೋನಿಕ್ ಮೋಷನ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಯಾವಾಗ ವೆನ್ ಯು ಕ್ಲಬ್ ಇಟ್ ವಿತ್ ಅದರ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಓಕೆ, ಸ್ಪ್ರಿಂಗ್ ಮಾಸಿಗೆ ಹಾಕಿದಾಗ, ಗ್ರಾವಿಟೇಷನ್ಗೆ ಹಾಕಿದಾಗ, ಎಲೆಕ್ಟ್ರೋಸ್ಟ್ಯಾಟಿಕ್ಸಿಗೆ ನಾವು ಕ್ಲಬ್ ಮಾಡಿದಾಗ ಏನಾಗುತ್ತೆ, ಎಸ್ ಎಚ್ ಎಮ್ ಪ್ರಾಬ್ಲಮ್ ಡಿಫಿಕಲ್ಟ್ ಆಗುತ್ತೆ. ಜಸ್ಟ್ ಲೈಕ್ ರೊಟೇಷನಲ್ ಡೈನಮಿಕ್ಸ್, ಕೈನಮ್ಯಾಟಿಕ್ಸನ್ನು ಲಿಂಕ್ ಮಾಡಿದಾಗ, ಡೈನಮಿಕ್ಸನ್ನು ಲಿಂಕ್ ಮಾಡಿದಾಗ ವಿತ್ ರೊಟೇಷನ್ ಏನಾಗುತ್ತೆ, ಆ ಪ್ರಾಬ್ಲಮ್ ಟಫ್ ಆಗುತ್ತೆ. ಸಿಮಿಲರ್ಲಿ ಎಸ್ ಎಚ್ ಎಮ್ ಪ್ರಾಬ್ಲಮ್ಸ್ ಆಲ್ಸೋ ಬಿಕಮ್ ಟಫ್ ಯಾವಾಗ ವೆನ್ ಯು ಕ್ಲಬ್ ಇಟ್ ವಿತ್ ಅದರ್ ಥಿಂಗ್ಸ್. ಓಕೆ, ಬಟ್ ಐಡಿಯಾ ಏನಿದೆ ತುಂಬ ಸಿಂಪಲ್ಲು. ಆಕ್ಸಿಲರೇಷನ್ ಈಕ್ವೇಷನ್ ಏನಿದೆ -ω²x. ಇವಾಗ ನಿನಗೆ ಕೊಟ್ಟಿರುವ ಸಿಸ್ಟಮ್ದೆ ಆಕ್ಸಿಲರೇಷನ್ನ ಫೈಂಡ್ ಔಟ್ ಮಾಡು, ರೆಪ್ರೆಸೆಂಟ್ ಇಟ್ ಇನ್ ಟರ್ಮ್ಸ್ ಆಫ್ ω²x, ರೈಟ್? ಇಲ್ಲಿ ಒಮೆಗಾನ ಎಕ್ಸ್ಟ್ರಾಕ್ಟ್ ಮಾಡು. ಟೈಮ್ ಪೀರಿಯಡ್ ಕೇಳಿದರೆ 2π/ω, ಸಿಂಪಲ್, ಬಂದು ಹೋಯಿತು. ಬಟ್ ಇಫ್ ಯು ಪ್ರೂವ್ ಇದು ಎಸ್ ಎಚ್ ಎಮ್ ಇರುತ್ತೋ ಇಲ್ವೋ ಅಂತ ಪ್ರೂವ್ ಮಾಡಬೇಕಂದ್ರೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಫೋರ್ಸ್ ಇಸ್ ಟುವರ್ಡ್ಸ್ ದ ಮೀನ್ ಪೊಸಿಷನ್ ಅಂತೇಳಿ ಡಿಸ್ಕಸ್ ಮಾಡಬೇಕು, ರೈಟ್? ಆ್ಯಂಡ್ ಆಲ್ಸೋ ಆ್ಯಂಡ್ ದಟ್ ಫೋರ್ಸ್ ಏನಿದೆ ಈಸ್ ಪ್ರಪೋರ್ಷನಲ್ ಟು ಎಕ್ಸ್ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ವೆದರ್ ಇಟ್ ಈಸ್ ಪ್ರಪೋರ್ಷನಲ್ ಟು ಎಕ್ಸ್ ಆರ್ ನಾಟ್. ಡಿಸ್ಪ್ಲೇಸ್ಮೆಂಟಿಗೆ ಪ್ರಪೋರ್ಷನಲ್ ಇತ್ತು ಅಂದರೆ ಅದು ಎಸ್ ಎಚ್ ಎಮ್, ಅಲಾಂಗ್ ವಿತ್ ಫೋರ್ಸ್ ಯಾವ ಕಡೆ ಇರಬೇಕು, ಮೀನ್ ಪೊಸಿಷನ್. ಇಷ್ಟೇ ಐಡಿಯಾ. ಓನ್ಲಿ ಟೂ ಥಿಂಗ್ಸ್, ಫೋರ್ಸ್ ಆರ್ ಆಕ್ಸಿಲರೇಷನ್, ಆಕ್ಸಿಲರೇಷನ್ -ω²x, ಫೋರ್ಸ್ ಆದರೆ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಟುವರ್ಡ್ಸ್ ಮೀನ್ ಪೊಸಿಷನ್, ರೈಟ್? ಎಸ್. ನಾವು ಇನ್ನೊಂದು ಸಿಸ್ಟಮನ್ನು ತೋರಿಸ್ತೀನಿ, ಸಿಂಪಲ್ ಪೆಂಡುಲಮಲ್ಲಿ ಯಾವ ಥರ ನಾವು ಎಸ್ ಎಚ್ ಎಮ್ನ ಅರ್ಥ ಮಾಡ್ಕೋಬೋದು ಅಂಥೇಳಿ. ಸೊ ಇಲ್ಲೇನಿದೆ, ಸಿಂಪಲ್ ಪೆಂಡುಲಮ್. ಓಕೆ ಗಾಯ್ಸ್, ವಿ ಹ್ಯಾವ್ ಸಿಂಪಲ್ ಪೆಂಡುಲಮ್. ಸೊ ಈ ಸಿಂಪಲ್ ಪೆಂಡುಲಮ್ದು ಮೀನ್ ಪೊಸಿಷನ್ ಏನಿದೆ ಇಲ್ಲಿದೆ. ಸೊ ಏನು ಮಾಡ್ತಾ ಇದ್ದೀನಿ, ಒಂದು ಸ್ಟ್ರಿಂಗನ್ನು ತೊಗೊಂಡು ಆ ಸ್ಟ್ರಿಂಗಿಗೆ ನಾವು ಒಂದು ಬಾಬನ್ನು ಅಟ್ಯಾಚ್ ಮಾಡ್ತಾ ಇದ್ದೀವಿ. ಬಾಬ್ ಮಾಸ್, ಒಂದು ಮಾಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ, ರೈಟ್? ಪಾಯಿಂಟ್ ಮಾಸ್. ಓಕೆ, ಪಾಯಿಂಟ್ ಮಾಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದೇನಿದು ಸರ್, ದಿಸ್ ಆ್ಯಂಗಲ್ ಇಸ್ ಥೀಟಾ, ರೈಟ್? ಈ ಕಡೆ ನಾನಿಷ್ಟು ಪುಷ್ ಮಾಡಿದ್ದೀನಿ, ರೈಟ್? ಇವಾಗ ಇಲ್ಲಿ ಎಳೆದು ಬಿಟ್ಟಾಗ ಏನು ಮಾಡುತ್ತೆ ಸರ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಫಾರ್ ಎವರ್ ಮೋಷನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಹಾರ್ಮೋನಿಕ್ ಮೋಷನ್ ವಿತೌಟ್ ಏರ್ ರೆಸಿಸ್ಟೆನ್ಸ್ ಇತ್ತು ಅಂದರೆ ಅದು ಆಸಿಲೇಟ್ ಆಗ್ತಾನೆ ಇರುತ್ತೆ. ಎಲ್ಲಿಂದ ಎಲ್ಲಿಗೆ? ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ, ರೈಟ್? ಇಲ್ಲಿಂದ ಸೊ ಅನದರ್ ಪಾಯಿಂಟ್, ಸೊ ಇಲ್ಲಿಂದ ಇಲ್ಲಿಗೆ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ. ಓಕೆ, ಈ ಥರ. ಬಟ್ ನಾವೇನು ಮಾಡಬೇಕು ಇವಾಗ, ಈ ಮೋಷನ್ನ ಅನಲೈಸ್ ಮಾಡ್ತಾ ಹೋಗೋಣ. ಟೈಮ್ ಪೀರಿಯಡ್ ಏನಿರುತ್ತೆ ಅಂತೇಳಿ ಕಂಡುಹಿಡಿಯೋಣ. ಓಕೆ, ಈ ಕೇಸಲ್ಲಿ ಟೈಮ್ ಪೀರಿಯಡ್ ಬೇಕು ಅಂದರೆ ಏನು ಮಾಡಬೇಕು? ಫೋರ್ಸ್ ಎಕ್ಸ್ಪ್ರೆಷನ್ ಬರ್ಕೋಬೇಕು, ಆಕ್ಸಿಲರೇಷನ್ನ ಡಿರೈವ್ ಮಾಡಬೇಕು. ಆಕ್ಸಿಲರೇಷನ್ ಈಸ್ ಯಾವ ಫಾರ್ಮ್ಯಾಟಲ್ಲಿ ಇರಬೇಕು? -ω²x ಫಾರ್ಮ್ಯಾಟಲ್ಲಿ ಇರಬೇಕು. ಬಟ್ ರೊಟೇಷನ್ ಆದರೆ ಇದು ರೊಟೇಷನ್ ಅಲ್ವಾ, ಲೀನಿಯರ್ಲಿ ಆಗ್ತಾ ಇಲ್ಲ. ಸೊ ಈ ರೊಟೇಷನಲ್ಲಿ ಏನಿರಬೇಕು? ರೊಟೇಷನಲ್ ಫಾರ್ಮ್ ಆಫ್ ಆಕ್ಸಿಲರೇಷನ್ ಈಕ್ವೇಷನ್ ಬರಬೇಕು, ರೈಟ್? ದಟ್ ಈಸ್ ದ ಐಡಿಯಾ. ಸೊ ಈ ಬ್ಲಾಕ್ ಮೇಲೆ ಆ್ಯಕ್ಟ್ ಆಗ್ತಾ ಇರ್ತಕ್ಕಂಥ ಫೋರ್ಸನ್ನು ನೋಡಿ. ಫಸ್ಟ್ ವೆಯ್ಟ್ ಆ್ಯಕ್ಟ್ ಆಗ್ತಾ ಇದೆ. ವೆಯ್ಟ್ ಎಲ್ಲೇ ಆ್ಯಕ್ಟ್ ಆಗುತ್ತೆ? ಡೌನ್ವರ್ಡ್. ಓಕೆನಾ? ವೆಯ್ಟ್ ಈಸ್ ಆ್ಯಕ್ಟಿಂಗ್ ಡೌನ್ವರ್ಡ್. ವಾಟ್ ಈಸ್ ವೆಯ್ಟ್ ಸರ್? mg. ಅನದರ್ ಫೋರ್ಸ್, ಟೆನ್ಷನ್ ಇನ್ ದ ಥ್ರೆಡ್. ಟೆನ್ಷನ್ ಯಾವ ಕಡೆ ಆ್ಯಕ್ಟ್ ಆಗ್ತಾ ಇದೆ ಸರ್? ಟೆನ್ಷನ್ ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಓಕೆ, ಇದು ಟೆನ್ಷನ್. ಓಕೆ, ಇದು ಟೆನ್ಷನ್. ಓಕೆನಾ? ಎರಡು ಫೋರ್ಸ್ ಇದೆ. ಇದೇನಿದು? ನಾವು ಅಟ್ಯಾಚ್ ಮಾಡಿರೋ ಪಾಯಿಂಟ್ O, ಇದು ರಿಜಿಡ್ ಸಪೋರ್ಟ್. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಟಾರ್ಕ್ನ ನೋಡ್ತಾ ಇದ್ದೀನಿ. ಓಕೆ, ಟಾರ್ಕ್ ಆಫ್ ಸಿಂಪಲ್ ಪೆಂಡುಲಮ್ ಸಿಸ್ಟಮ್. ಪೆಂಡುಲಮ್ ಸಿಸ್ಟಮ್ ಟಾರ್ಕನ್ನು ಹೇಳ್ತಿದ್ದೀವಿ ಅಂದರೆ ಅಬೌಟ್ ಯಾವ ಪಾಯಿಂಟಿಗೆ ಹೇಳ್ತಿದ್ದೀವಿ ಅನ್ನೋದು ಬೇಕು. ಅಬೌಟ್ ದಿಸ್ ಪಾಯಿಂಟ್ O, ರೈಟ್? ಸೊ ಅಬೌಟ್ ಪಾಯಿಂಟ್ O ಬೇಕು, ರೈಟ್? ಆ್ಯಂಡ್ ಆಲ್ಸೋ ಟಾರ್ಕ್ ಇಸ್ ವಾಟ್? ಟಾರ್ಕ್ ನೆಟ್. ನೆಟ್ ಟಾರ್ಕನ್ನು ನಾವು ಯಾವ ಥರ ಬರಿತೀವಿ? ಸಿ, ನೆಟ್ ಟಾರ್ಕ್, magnitude of net torque is I into moment of inertia into magnitude of angular acceleration,
ರೈಟ್, ಐ ಇಂಟು ಆಲ್ಫಾ, ರೈಟ್. ಸೊ ಇವಾಗ ಎರಡು ಫೋರ್ಸಸ್ ಇದೆ. ಸೊ ನೆಟ್ ಟಾರ್ಕ್ ಅಂದರೆ ಟಾರ್ಕ್ ಬಿಕಾಸ್ ಆಫ್ ಟೆನ್ಷನ್ ಮತ್ತು ವೆಯ್ಟ್. ಸೊ ಫಸ್ಟ್ ಟರ್ಮ್ ಏನು, ಟಾರ್ಕ್ ಡ್ಯೂ ಟು ಟೆನ್ಷನ್ ಪ್ಲಸ್ ಟಾರ್ಕ್ ಡ್ಯೂ ಟು ಎಮ್ ಜಿ, ರೈಟ್. ಎರಡು ಫೋರ್ಸಸ್ ಇದೆ. ಸೊ ಎರಡರದ್ದು ಟಾರ್ಕ್ ಬೇಕು. ಟಾರ್ಕ್ ಡ್ಯೂ ಟು ಟಿ ಪ್ಲಸ್ ಟಾರ್ಕ್ ಡ್ಯೂ ಟು ಎಮ್ ಜಿ ಈಕ್ವಲ್ ಟು ಏನು ಸರ್, ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಇಂಟು ಆಲ್ಫಾ, ರೈಟ್. ಮೂಮೆಂಟ್ ಆಫ್ ಇನರ್ಷಿಯಾ ಇಂಟು ಆಲ್ಫಾ. ಸಿ, ಟಾರ್ಕ್ ಡ್ಯೂ ಟು ಟೆನ್ಷನ್ ಅಬೌಟ್ ಓ. ಸೊ ಆ ಫೋರ್ಸ್, ರೈಟ್, ಅಬೌಟ್ ದಟ್ ಪಾಯಿಂಟ್ ನಾವು ಮಾಡ್ತಾ ಇರುವಾಗ ಫೋರ್ಸ್ ಅಬೌಟ್ ದಟ್ ಪಾಯಿಂಟ್ ಇದ್ದಾಗ ಆ ಪಾಯಿಂಟ್ ಒಳಗಡೆ ಫೋರ್ಸ್ ಆಫ್ ಲೈನ್ ಇತ್ತು ಅಂದರೆ ಟಾರ್ಕ್ ಏನಿರುತ್ತೆ, ಝೀರೋ. ಬೇಸಿಕಲಿ ಟಾರ್ಕ್ ಹೌ ಡು ವಿ ಡಿಫೈನ್, ಆರ್ ಕ್ರಾಸ್ ಎಫ್. ಇಲ್ಲಿ ಆರ್ ಏನಿದೆ 0, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಫೋರ್ಸ್ ಮತ್ತು ಪಾಯಿಂಟ್ ಏನಿದೆ 0. ಸೊ ಆರ್ ಕ್ರಾಸ್ ಎಫ್ ಇಸ್ 0. ಸೊ ಈ ಟರ್ಮ್ 0. ಅಂಡ್ ಟಾರ್ಕ್ ಡ್ಯೂ ಟು ಎಮ್ ಜಿ, ರೈಟ್. ಟಾರ್ಕ್ ಡ್ಯೂ ಟು ದೀಸ್ ಫೋರ್ಸ್ ಬೇಕು ಅಂದರೆ ಈ ಫೋರ್ಸ್ ಬೇಕು ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೇಕು, ರೈಟ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನು ಸರ್, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ವಾಟ್ ಈಸ್ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ಇಫ್ ಸ್ಟ್ರಿಂಗ್ ಈಸ್ ಲೆಂತ್ ಎಲ್, ಸ್ಟ್ರಿಂಗ್ನ ಲೆಂತ್ ಎಲ್ ಇತ್ತು ಅಂದರೆ, ಸೊ ಈ ಲೆಂತ್ ಈ ಆ್ಯಂಗಲ್ ಏನಾಯಿತು ತೀಟಾ. ಹಾಗಾದರೆ ಈ ಲೆಂತ್ ಏನಾಯಿತು ಸರ್, ಎಲ್ ಸೈನ್ ತೀಟಾ. ಸೊ ಹಾಗಾದರೆ ಟಾರ್ಕ್ ಈಸ್ ಎಮ್ ಜಿ ಕ್ರಾಸ್ ಎಲ್ ಸೈನ್ ತೀಟಾ ಕ್ರಾಸ್ ಎಮ್ ಜಿ. ಬಟ್ ಎರಡು ಪರ್ಪೆಂಡಿಕ್ಯುಲರ್ ಇದೆ. ಸೈನ್ ಈ ಎರಡರ ನಡುವೆ ಇರೋ ಆ್ಯಂಗಲ್ಲು 90 ಡಿಗ್ರಿ. ಸೊ ಇಟ್ ಇಸ್ ಟಾರ್ಕ್ ಈಸ್ ಬೇಸಿಕಲಿ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಮ್ ಜಿ ಎಲ್ ಸೈನ್ ತೀಟಾ ಈಕ್ವಲ್ ಟು ಮೂಮೆಂಟ್ ಆಫ್ ಇನರ್ಷಿಯಾ. ಇದ್ರದ್ದು ಮೂಮೆಂಟ್ ಆಫ್ ಇನರ್ಷಿಯಾ ಏನು, ಮಾಸ್ ಎಮ್ ಇತ್ತು ಅಂದರೆ ಎಮ್ ಒ ಐ ಆಫ್ ಸ್ಮಾಲ್ ಎಮ್ ಅಬೌಟ್ ಓ ಈಕ್ವಲ್ ಟು ಏನು ಸಿ. ಬೇಸಿಕಲಿ ಇಟ್ ಈಸ್ ಅ ಸ್ಮಾಲ್ ಮಾಸ್, ಪಾಯಿಂಟ್ ಮಾಸ್ ಆಗಿರೋದ್ರಿಂದ ಎಮ್ ಎಲ್ ಸ್ಕ್ವೇರ್. ಓಕೆ, ಎಮ್ ಎಲ್ ಸ್ಕ್ವೇರ್ ಬಿಕಾಸ್ ಎಮ್ ಇಸ್ ಅ ಪಾಯಿಂಟ್ ಮಾಸ್. ಎಮ್ ಪಾಯಿಂಟ್ ಮಾಸ್ ಎಮ್ ಎಲ್ ಸ್ಕ್ವೇರ್, ರೈಟ್. ಹಾಗಾದರೆ ಎಮ್ ಎಲ್ ಸ್ಕ್ವೇರ್ ಇಂಟು ಆಲ್ಫಾ. ಎಮ್ ಎಮ್ ಕ್ಯಾನ್ಸಲ್, 1L ಕ್ಯಾನ್ಸಲ್, ರೈಟ್. ಸೊ ಹಾಗಾದರೆ ಜಿ ಸೈನ್ ತೀಟಾ ಈಕ್ವಲ್ ಟು ಏನಾಯಿತು, ಎಮ್ ಎಮ್ ಕ್ಯಾನ್ಸಲ್ ಎಲ್ ಆಲ್ಫಾ. ಓಕೆನಾ. ಹಾಗಾದರೆ ಆಲ್ಫಾ ಏನಾಯಿತು ಸರ್, ಆಲ್ಫಾ ಈಸ್ ಗೋಯಿಂಗ್ ಟು ಬಿ ಜಿ ಬೈ ಎಲ್ ಇಂಟು ಸೈನ್ ತೀಟಾ. ಆಲ್ಫಾ ಏನು, ಆ್ಯಂಗ್ಯುಲರ್ ಆಕ್ಸಿಲರೇಷನ್, ರೈಟ್. ಸೊ ಜಿ ಬೈ ಎಲ್ ಇಂಟು ಸೈನ್ ತೀಟಾ. ಇಫ್ theta is very small, if theta equal to small, then sin theta equal to theta, right? Approximation. So alpha is going to be g by l into ಏನು theta, sin theta ಜಾಗದಲ್ಲಿ theta, right? See guys, ಇವಾಗ ಅಬ್ಸರ್ವ್ ಮಾಡ್ಕೊಳ್ಳಿ, g by l into theta. Am I right? Yes sir, right. Now guys, so this angular acceleration, okay, angular acceleration, ನಾನು ಏನು ಮಾಡಬೇಕು ಇವಾಗ, ಕಂಪೇರ್ by comparing it with acceleration of SHM, a acceleration in SHM. ಓಕೆ, SHM acceleration ಜೊತೆ ಕಂಪೇರ್ ಮಾಡಿದರೆ ನಾವೇನು ಬರಿಬೋದು, ದಿಸ್ ಪಾರ್ಟ್ ಏನಿದೆ ದಿಸ್ ಇಸ್ ಒಮೆಗಾ ಸ್ಕ್ವೇರ್, ರೈಟ್. ಯಾಕಂದರೆ ಆಲ್ಫಾ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ತೀಟಾ ಅಥವಾ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಎಕ್ಸ್. ಸಿ ಆರ್ ಇದು ರೊಟೇಷನಲ್ಲಿ, ಬಟ್ ಟ್ರಾನ್ಸ್ಲೇಷನಲ್ಲಿ ಇದೇನಾಗಿರ್ತಿತ್ತು, ಆಕ್ಸಿಲರೇಷನ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಎಕ್ಸ್. ಸೊ ಈ ಪಾರ್ಟ್ ಏನಿದೆ ಒಮೆಗಾ ಸ್ಕ್ವೇರ್, ಓಕೆನಾ. ಸೊ ದಟ್ಸ್ ವೈ ನೋ ಒಮೆಗಾ ಸ್ಕ್ವೇರ್ ಏನಾಯ್ತು ಇವಾಗ, ಒಮೆಗಾ ಸ್ಕ್ವೇರ್ ಇಸ್ ಜಿ ಬೈ ಎಲ್, ರೈಟ್. ಹಾಗಾದರೆ
ವಿಚ್ ಇಂಪ್ಲೈಸ್ ಒಮೆಗಾ ಈಕ್ವಲ್ ಟು ಅಂಡರ್ ರೂಟ್ ಜಿ ಬೈ ಎಲ್. ಸೊ ಹಾಗಾದರೆ ಟೈಮ್ ಪೀರಿಯಡನ್ನು ಏನು ಬರಿತೀವಿ? ಟೈಮ್ ಪೀರಿಯಡ್ ಎಲ್ಲ ಕಡೆ ಸೇಮ್. ಟೈಮ್ ಪೀರಿಯಡ್ ಈಕ್ವಲ್ ಟು 2π ಬೈ ಒಮೆಗಾ. ಒಮೆಗಾ ಏನಿದೆ? ಜಿ ಬೈ ಎಲ್ ಅಂಡರ್ ರೂಟ್ ಜಿ ಬೈ ಎಲ್. ದೇರ್ಫೋರ್ ಟೈಮ್ ಪೀರಿಯಡ್ ಏನು ಬಂತು? 2π ಇಂಟು ಅಂಡರ್ ರೂಟ್ ಎಲ್ ಬೈ ಜಿ. ಸಿ ಇವಾಗ ನೀವು ಈ ಈಕ್ವೇಷನ್ ಅನಲೈಸ್ ಮಾಡಿ. ಜಿ ಕಾನ್ಸ್ಟೆಂಟ್. ಲೆಂತ್ ಆಫ್ ದ ಸ್ಟ್ರಿಂಗನ್ನು ನಾವು ಜಾಸ್ತಿ ಮಾಡಿದ್ರೆ ಟೈಮ್ ಪೀರಿಯಡ್ ಬೇಸಿಕಲಿ ಏನಾಗುತ್ತೆ? ಟೈಮ್ ಪೀರಿಯಡ್ ಜಾಸ್ತಿ ಆಗುತ್ತೆ. ಲೆಂತ್ ಆಫ್ ದ ಸ್ಟ್ರಿಂಗ್ ಜಾಸ್ತಿ ಇತ್ತು ಅಂದರೆ ಟೈಮ್ ಪೀರಿಯಡ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಕ್ಲಿಯರ್ ಗೈಸ್? ಡನ್, ಅಂಡರ್ಸ್ಟುಡ್? ಯಾವ ಥರ ನಾವು ಎಸ್ ಎಚ್ ಎಮ್ನ ಅನಲೈಸ್ ಮಾಡ್ಬೋದು, ಅಲ್ಲಿಂದ ಟೈಮ್ ಪೀರಿಯಡ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ರೈಟ್? ಟೈಮ್ ಪೀರಿಯಡ್ ಗೊತ್ತಾಯಿತು ಅಂದರೆ ಏನು ಗೊತ್ತಾಯಿತು? ಓ, ಫ್ರೀಕ್ವೆನ್ಸಿ ಗೊತ್ತಾಯಿತು. ರೈಟ್? ಫ್ರೀಕ್ವೆನ್ಸಿ ಗೊತ್ತಾಯಿತು ಅಂದರೆ ಅಗೇನ್ equation of motion x is equal to a sin omega t. Right? Omega 2π by t. Right there with respect to time. Any time ಅನ್ನು ನಾನು ಕೊಟ್ಟರೆ ನಿಮಗೆ ಡಿಸ್ಪ್ಲೇಸ್ಮೆಂಟ್ನ ಹೇಳ್ಬೋದು. ಕ್ಲಿಯರ್? ರೈಟ್? ಎಸ್ ಸರ್. ಸೊ ಇಷ್ಟನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ನಾನು ಡೆಫಿನೆಟ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ PYQ ಡಿಸ್ಕಷನಲ್ಲಿ ಡೆಫಿನೆಟ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ನೀಟ್ ಲೆವೆಲಿಂದ ಹಿಡಿದು JEE ಲೆವೆಲ್ವರೆಗೂ ಏನೇನು ಟಚಪ್ ಆಗುತ್ತೆ ಅದೆಲ್ಲ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಅನದರ್ 2 ಥಿಂಗ್ಸ್ ನಾನು ಈ ಚಾಪ್ಟ್ರಲ್ಲಿ ಹೇಳಬೇಕು. ಅಗೇನ್ ಎಸ್ ಎಚ್ ಎಮ್ ಬಿಕಮ್ಸ್ ಡಿಫಿಕಲ್ಟ್ ಯಾವಾಗ? ವೆನ್ ಯು ಕ್ಲಬ್ ಇಟ್ ವಿತ್ ಅದರ್ ಥಿಂಗ್ಸ್. ಓಕೆನಾ? ಸೊ ಲೆಟ್ ಅಸ್ ಸಿ. ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ನಾವು ಮತ್ತು ಗ್ರಾವಿಟೇಷನಲ್ಲಿ ಎಸ್ ಎಚ್ ಎಮ್ನ ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ರೈಟ್? ಇಂಟ್ರಡ್ಯೂಲಿ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಯಾವ ಥರ ಅಂದರೆ, ಸಿ ಗೈಸ್, ಇವಾಗ ಸರ್ಫೇಸ್ ಆಫ್ ಅರ್ತ್ ಇದೆ. ರೈಟ್? ಅರ್ತ್ ಇದೆ. ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ದಿಸ್ ಇಸ್ ಈ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ? ಸಿ ಲೆಟ್ ಅಸ್ ಸೇ ಇಫ್ ದೇರ್ ಈಸ್ ಅ ಇಮ್ಯಾಜಿನರಿ ಟನಲ್ ಹಿಯರ್. ಒಂದು ಟನಲ್ ಇದೆ. ರೈಟ್? ಸೊ ಇಲ್ಲೇನಿದೆ? ಒಂದು ಟನಲ್ ಇದೆ. ಸೊ ಈ ಟನಲನ್ನು ಸ್ವಲ್ಪ ದೊಡ್ಡದಾಗೆ ಬರೀತಿದ್ದೀನಿ. ಓಕೆ, ಇಟ್ ಈಸ್ ಅ ಸ್ಮಾಲ್ ಟನಲ್, ಬಿಗ್ ಟನಲ್, ಡಸಂಟ್ ಮ್ಯಾಟರ್. ಸೊ ಇಲ್ಲೊಂದು ಟನಲ್ ಇದೆ. ಈ ಟನಲಲ್ಲಿ ನಾನು ಒಂದು ಆಬ್ಜೆಕ್ಟನ್ನು ಇಲ್ಲಿ ಇಟ್ಟಾಗ, ರೈಟ್, ಒಂದು ಸ್ಮಾಲ್ ಮಾಸನ್ನು ಇಲ್ಲಿ ಇಡ್ತಾ ಇದ್ದೀನಿ. ಓಕೆ, ಸ್ಮಾಲ್ ಮಾಸನ್ನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದಿಸ್? ಮಾಸ್ ಎಮ್. ಸೆಂಟರ್ ಆಫ್ ಅರ್ತ್ ಎಲ್ಲಿದೆ ಸರ್? ಇಲ್ಲಿದೆ. ರೈಟ್? ಸೊ ಏನು ಮಾಡುತ್ತೆ? ಟನಲ್ ಇನ್ ಅರ್ತ್ ಏನು ಮಾಡುತ್ತೆ? ಬೇಸಿಕಲಿ ಈ ಕಡೆಯಿಂದ ನಾನು ಹಾಕಿದರೆ ಬಾಲ್ ಆ ಕಡೆ ಬರುತ್ತಾ? ಈ ಕಡೆಯಿಂದ ಟನಲ್, ಇಮ್ಯಾಜಿನರಿ ಟನಲ್ನ ನಾವು ಡ್ರಿಲ್ ಮಾಡಿ ಬಾಲನ್ನು ಈ ಕಡೆಯಿಂದ ಡ್ರಾಪ್ ಮಾಡಿದ್ರೆ ಏನು ಮಾಡುತ್ತೆ? ಬಾಲ್ ಈ ಕಡೆ ಬರುತ್ತಾ? ಹೊರಗಡೆ ಬರುತ್ತಾ? ದಟ್ ಈಸ್ ದ ಕ್ವಶನ್. ಗ್ರಾವಿಟೇಷನ್ ಈಸ್ ಪುಲ್ಲಿಂಗ್ ಫೋರ್ಸ್. ಬರುತ್ತಾ ಬಾಲ್ ಹೊರಗಡೆ? ಹಾಂ, ಥಿಂಕ್ ಅಬೌಟ್ ಇಟ್. ಏನಾಗಬಹುದು? ಬಾಲ್ ಬರಲ್ಲ, ಹೊರಗಡೆ ಬರಲ್ಲ, ಡೆಫಿನೆಟ್ಲಿ ಬರಲ್ಲ. ಇಫ್ ಐ ಡ್ರಾಪ್ ಫ್ರಮ್ ಸರ್ಫೇಸ್ ಆಗಿರ್ಬೋದು ಅಥವಾ ಇಲ್ಲಿಂದನೇ ಡ್ರಾಪ್ ಮಾಡಿದ್ರು ಏನಾಗುತ್ತೆ ಅಂದರೆ, ದಿಸ್ ವಿಲ್ ಎಕ್ಸಿಕ್ಯೂಟ್, ಇಟ್ ವಿಲ್ ಎಕ್ಸಿಕ್ಯೂಟ್ ಎಸ್ ಎಚ್ ಎಮ್, ವಿಲ್ ಎಕ್ಸಿಕ್ಯೂಟ್ SHM. How does it execute SHM, sir? How is this possible? See guys, so ಇಲ್ಲಿದ್ದಾಗ ಇದ್ರ ಮೇಲೆ ಫೋರ್ಸ್ ಏನಿದೆ ಸರ್? ಗ್ರಾವಿಟೇಷನಲ್ ಫೋರ್ಸ್ ಈ ಡೈರೆಕ್ಷನಲ್ಲಿದೆ. ಬೇರೆ ಕಲರ್ ತೊಗೊತೀನಿ. ಗ್ರಾವಿಟೇಷನಲ್ ಫೋರ್ಸ್ ಏನಿದೆ ಸರ್? ಈ ಮಾಸ್ ಮೇಲೆ. ಸೆಂಟರ್ ಇಲ್ಲಿದೆ. ರೈಟ್? F ಈಕ್ವಲ್ ಟು ಏನು? ಎಫ್ ಜಿ ಸರ್. ಜಿ ಮಾಸ್ ಆಫ್ ಅರ್ತ್, ಕ್ಯಾಪಿಟಲ್ M, ಸ್ಮಾಲ್ m ಡಿವೈಡೆಡ್ ಬೈ x ಸ್ಕ್ವೇರ್, ಎಫ್ ಜಿ. ಸೊ ಇವಾಗ ಏನಾಗ್ತಾ ಇದೆ? ಇದು ಆಕ್ಸಿಲರೇಟ್ ಆಗ್ತಾ ಇದೆ. ಆ್ಯಕ್ಚುಲಿ ಸೆಂಟರ್ ಕಡೆ ಮೂವ್ ಆಗ್ತಾ ಇದೆ. ಡ್ರಾಪ್ ಮಾಡಿದೆ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್. ಜಸ್ಟ್ ಡ್ರಾಪ್ ಮಾಡಿದೆ. ಟನಲ್ ಇದೆ, ಬೋರ್ವೆಲ್ ಒಳಗಡೆ ಡ್ರಾಪ್ ಮಾಡಿದ್ವಿ. ಬೋರ್ವೆಲ್ ಎಷ್ಟಿದೆ? 12,800 ಕಿಲೋಮೀಟರ್ ಇದೆ. ರೈಟ್? ಡಯಾಮೀಟರ್ 6,400 ಕಿಲೋಮೀಟರ್ ಇಸ್ ರೇಡಿಯಸ್.
ಡಯಾಮೀಟರ್ ಏನಿದೆ 12,800 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿಂದ ನಾವು ಡ್ರಾಪ್ ಮಾಡಿದರೆ ಏನಾಗುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಇದೆ, ಆಕ್ಸಿಲರೇಟ್ ಆಗ್ತಾ ಆಗ್ತಾ ಹೋಗುತ್ತೆ. ಬಟ್ ಗ್ರಾವಿಟೇಷನಲ್ ಫೋರ್ಸ್ ಏನಾಗುತ್ತೆ, ಎಫ್ ಜಿ reduces as ball approaches center of earth, right? So ಇಲ್ಲಿ ಬಂದಾಗ at this point, so this is mean position. ಯಾಕೆ, ಫೋರ್ಸ್ ಏನಿದೆ at center of earth ಎಫ್ ಜಿ ಏನಾಯಿತು, 0, ಡಿಸ್ಟೆನ್ಸ್ 0, ಅರ್ತ್ ಸೆಂಟ್ರಿಂದ 0 ಡಿಸ್ಟೆನ್ಸ್ 0 ಇರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸ್ ಏನಾಯಿತು, 0 ಆಯಿತು. ಬಟ್ ಬಾಲ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ವಿಲ್ ಸ್ಟಿಲ್ ಮೂವ್. ಎಲ್ಲಿ ತನಕ, ರೈಟ್, ಸಮ್ವೇರ್ ಇಯರ್. ಸೊ ಇಲ್ಲಿ ತನಕ ಮೂವ್ ಆಗುತ್ತೆ, ರೈಟ್, ಟಿಲ್ ವೆಲಾಸಿಟಿ ಸೀಸಸ್ ಟು ಬಿ 0. ವೆಲಾಸಿಟಿ 0 ಆಗೋ ತನಕ, ಯಾಕೆಂದರೆ ಆಕ್ಸಿಲರೇಷನ್ ಇವಾಗ ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಇವಾಗ ಈ ಕಡೆ ಪುಲ್ ಮಾಡುತ್ತೆ ಅರ್ತು, ಓಕೆ, ಈ ಕಡೆ ಪುಲ್ ಮಾಡುತ್ತೆ. ಬಟ್ ಇದು ಕೆಳಗಡೆ ಎಲ್ಲಿ ತನಕ ಮೂವ್ ಆಗುತ್ತೆ, ವೆಲಾಸಿಟಿ 0 ಆಗೋ ತನಕ. ಸೊ ಹಾಗಾದರೆ ಏನು ಮಾಡುತ್ತೆ, ನಾನು ಇಲ್ಲಿಂದ ಡ್ರಾಪ್ ಮಾಡಿದ್ರೆ ಆಸಿಲೇಷನ್ ಮಾಡುತ್ತೆ, ಇಲ್ಲಿಂದ ಡ್ರಾಪ್ ಮಾಡಿದ್ರೆ ಸರ್ ಇಲ್ಲಿಂದ ನಾನು ಥ್ರೋ ಮಾಡಿದರೆ ಇಲ್ಲಿಗೆ ಹೋಗುತ್ತೆ, ಮತ್ತೆ ಇಲ್ಲಿಗೆ ಬರುತ್ತೆ. ಓಕೆ, ಡನ್. ನೀನು ಥ್ರೋ ಮಾಡಿದೆ, ನೀನು ಮಾಡಿ ಆದಮೇಲೆ ಮುಗೀತು, ಯು ಆರ್ ಔಟ್ ಆಫ್ ದ ಪಿಕ್ಚರ್. ಎವ್ರಿಥಿಂಗ್ ಈಸ್ ಟೇಕನ್ ಕೇರ್ ಆಫ್ ಬೈ ಎನರ್ಜಿ. ನೀನು ಥ್ರೋಯಿಂಗ್ ಈಸ್ ಈಕ್ವಲೆಂಟ್ ಟು ಡ್ರಾಪಿಂಗ್ ಫ್ರಮ್ ಇಯರ್, ರೈಟ್? ಯು ಥ್ರೂ, ಅದಕ್ಕೆ ಇಲ್ಲಿಂದ ಅದು ಬಿದ್ದಿದ್ರೆ ಏನು ಎನರ್ಜಿ ಇಲ್ಲಿ ಅಕ್ವೈರ್ ಮಾಡ್ತಾ ಇತ್ತು ಅದನ್ನು ನೀನು ಇಲ್ಲಿಂದ ಕೊಟ್ಟಿದ್ಯಾ, ದಟ್ಸ್ ಇಟ್. ಒನ್ಸ್ ಯು ಆರ್ ಔಟ್ ಆಫ್ ದ ಪಿಕ್ಚರ್, ನೇಚರ್ ಡಸಂಟ್ ಕೇರ್ ಹೂ ಗೇವ್ ದ ಎನರ್ಜಿ. ದ ಓನ್ಲಿ ಕ್ವಶನ್ ಇಸ್, ಡು ಐ ಹ್ಯಾವ್ ದ ಎನರ್ಜಿ, ದಟ್ಸ್ ಆಲ್. ಡನ್. Here you can say, see, F is this force is, right, this force is towards mean position, right? So you can say that it's going to be simple harmonic motion. Okay, no. And SHM in electrostatics. ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಯಾವ ಥರ SHMನ ಅಂತೇಳಿ ಒಂದ್ಸಲ ತೋರಿಸ್ತೀನಿ. ಸಿ ಗೈಸ್, ಸೊ ಇಲ್ಲಿ ಏನಿದೆ, 2 ಚಾರ್ಜ್ ಇದೆ, ಪ್ಲಸ್ ಕ್ಯೂ, ವಿ ಹ್ಯಾವ್ ಅನದರ್ ಚಾರ್ಜ್ ಪ್ಲಸ್ ಕ್ಯೂ. ಓಕೆ, ಇಲ್ಲೇನಿದೆ ಸರ್, ದಿಸ್ ಇಸ್ ಈಕ್ವಿಲಿಬ್ರಿಯಮ್, ಇದು ಲೈನ್ ಆಫ್ ಮೋಷನ್ನು. ಸೊ ಇಲ್ಲೊಂದು ಚಾರ್ಜನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ, ಮೈನಸ್ ಕ್ಯೂ. ಓಕೆ, ಸೊ ಗೈಸ್, ಇದರ ಮೇಲೆ ಪ್ಲಸ್ ಕ್ಯೂ ಏನು ಮಾಡುತ್ತೆ ಸರ್, ಅಟ್ರಾಕ್ಟ್ ಮಾಡುತ್ತೆ. ಈ ಪ್ಲಸ್ ಕ್ಯೂ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಹಾಗಾದರೆ 2ರಿಂದ ನೆಟ್ ಫೋರ್ಸ್ ಏನಾಯಿತು ಸರ್, 2ರಿಂದ ನೆಟ್ ಫೋರ್ಸ್ ಏನಾಯಿತು, ಆರಿಜಾಂಟಲ್ ಕಾಂಪೊನೆಂಟ್ಸ್ ಕ್ಯಾನ್ಸಲ್ ಆಯಿತು, ಇದೆರಡು ಕ್ಯಾನ್ಸಲ್ ಆಯಿತು. ಆ್ಯಡ್ ಆಗಿದ್ದೇನು, ಸೊ 2 ವರ್ಟಿಕಲ್ ಕಾಂಪೊನೆಂಟ್ಸ್ ಆ್ಯಡ್ ಆಯಿತು, ರೈಟ್? ಹಾಗಾದರೆ ನೆಟ್ ಫೋರ್ಸ್ ಏನಿದೆ, ಬೇಸಿಕಲಿ ಈ ಡೈರೆಕ್ಷನಲ್ಲಿದೆ ನೆಟ್ ಫೋರ್ಸ್. ಸೊ ಚಾರ್ಜ್ ಏನಾಗುತ್ತೆ, ಈ ಥರ ಮೂವ್ ಆಗುತ್ತೆ, ಡೌನ್ವರ್ಡ್ಲಿ ಆಕ್ಸಿಲರೇಟ್ ಆಗುತ್ತೆ ಫೋರ್ಸ್ ಇರೋದ್ರಿಂದ, ರೈಟ್? ಡೌನ್ವರ್ಡ್ಲಿ ಆಕ್ಸಿಲರೇಟ್ ಆಗುತ್ತೆ. ಸೊ ಈ ಪಾಯಿಂಟಿಗೆ ಬಂದಾಗ ಮೈನಸ್ ಕ್ಯೂ ಚಾರ್ಜ್ ಏನಾಯಿತು ಸರ್, ದಿಸ್ ಫೋರ್ಸ್ ಈಕ್ವಲ್ ಟು ದಿಸ್ ಫೋರ್ಸ್, ರೈಟ್? ಸೊ ಬೇಸಿಕಲಿ ಎಫ್ ಎ ಈಕ್ವಲ್ ಟು ಏನಾಯಿತು, ಎಫ್ ನೆಟ್ ಈಕ್ವಲ್ ಟು 0. ಹಾಗಾದರೆ ಈ ಪಾಯಿಂಟ್ ಏನಿದೆ, ದಿಸ್ ಈಸ್ ಮೀನ್ ಪೊಸಿಷನ್ ಅಂದರೆ ಎಫ್ ನೆಟ್ ಈಸ್ 0, ಮೀನ್ ಪೊಸಿಷನ್, ರೈಟ್? ಆ್ಯಂಡ್ ಇಲ್ಲಿ ಫೋರ್ಸ್ 0 ಆಗಿದೆ, ಬಟ್ ಸ್ಪೀಡ್ 0 ಆಗಿದೆಯಾ, ಇಲ್ಲ. ಯಾಕಂದರೆ ಆಕ್ಸಿಲರೇಷನ್ ಅಕ್ವೈರ್ ಆಗಿರೋದ್ರಿಂದ ಸ್ಪೀಡ್ ಅಕ್ವೈರ್ ಆಗಿದೆ, ರೈಟ್? ಸೊ ಸ್ಪೀಡ್ ಇಸ್ ನಾಟ್ 0, ಕೆಳಗಡೆ ಮೂವ್ ಆಗುತ್ತೆ. ಬಟ್ ಈ ಕಡೆ ಮೂವ್ ಆಗ್ತಾ ಇದ್ದಂಗೆ ಫೋರ್ಸ್ ಯಾವ ಕಡೆ ಆ್ಯಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫೋರ್ಸ್ ಯಾವ ಕಡೆ ಉಲ್ಟಾ ಸ್ಟಾರ್ಟ್ ಆಗುತ್ತೆ. ಫೋರ್ಸ್ ಇವಾಗ ನೆಟ್ ಫೋರ್ಸ್ ಈ ಡೈರೆಕ್ಷನಲ್ಲಿ ಬರುತ್ತೆ, ರೈಟ್? ಸೊ ಸ್ಪೀಡನ್ನು ರೆಡ್ಯೂಸ್ ಮಾಡುತ್ತೆ ಆಕ್ಸಿಲರೇಷನ್ ಈ ಡೈರೆಕ್ಷನಲ್ಲಿ ಇರೋದ್ರಿಂದ. ಸೊ ಬಾಲ್ ಎಲ್ಲಿ ತನಕ ಹೋಗುತ್ತೆ, ಅಥವಾ ಚಾರ್ಜ್ ಮೈನಸ್ ಕ್ಯೂ ಚಾರ್ಜ್ ವಿಲ್ ಗೋ ಟಿಲ್ ಇಯರ್, ಆ್ಯಂಡ್ ದೆನ್ ಅಗೇನ್ ನೆಟ್ ಫೋರ್ಸ್ ಸ್ಟಾರ್ಟ್ಸ್ ಆ್ಯಕ್ಟಿಂಗ್ ಈ ಡೈರೆಕ್ಷನಲ್ಲಿ. ಓಕೆ, ನೆಟ್ ಫೋರ್ಸ್ ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ಬೇಸಿಕಲಿ SHM ಯಾವ ಥರ ಆಗ್ತಾ ಇದೆ, ಈ ಥರ. ಓಕೆನಾ? ಇಯರ್ ಎಫ್ ಈಸ್ ಟುವರ್ಡ್ಸ್ ಮೀನ್ ಪೊಸಿಷನ್,
ರೈಟ್. ಎಫ್ ಇಸ್ ಟುವರ್ಡ್ಸ್ ಮೀನ್ ಪೊಸಿಷನ್ ಆ್ಯಂಡ್ ಎಫ್ ಇಸ್ ಪ್ರೊಪೋರ್ಷನಲ್ ಟು ಎಕ್ಸ್. ಸೊ ಈ ಥರದ ಕೇಸನ್ನು ನೀವು ಯು ಕ್ಯಾನ್ ಸಿ ಇನ್ JEE ಮೇನ್ಸ್ ಅಥವಾ ಅಡ್ವಾನ್ಸ್ ಟಾಪಿಕ್ಸಲ್ಲಿ. ಬಟ್ ಐಡಿಯಾನೇ ಎಕ್ಸ್ಟೆಂಡ್ ಮಾಡೋದು ಯಾವ ಥರ ಅಂತ ಹೇಳಿದ್ದೀನಿ. ಆ್ಯಂಡ್ ಆಲ್ಸೋ ಪ್ರಾಬ್ಲಮ್ ಟೈಪ್ಸನ್ನು ನಾನು ಲೈವ್ ಡಿಸ್ಕಷನಲ್ಲಿ SHM ಮೇಲೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಗೈಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. SHM ಐಡಿಯಾ ಕ್ಲಿಯರ್ ಆಗಿದೆ. ಫ್ರಮ್ ದ ಬೇಸಿಕ್ ಯಾವ ಥರ ಪಿಕ್ ಮಾಡಿಕೊಂಡು ಎಲ್ಲ ಟಾಪಿಕ್ಸನ್ನು ಕವರ್ ಮಾಡಿದ್ದೀವಿ, ಆಯಿತಾ? ರೈಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ದಟ್ಸ್ ಇಟ್. ಏನೇ ಪ್ರಾಬ್ಲಮ್ಸ್ ಇದ್ದರೂ ವಿ ವಿಲ್ ಸಾಲ್ವ್ ಇಟ್ ಇನ್ ಅವರ್ ಲೈವ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಚ್ ಈಸ್ ವೇವ್ಸ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅಗೇನ್ DPPನ ಅಟೆಂಡ್ ಮಾಡಿ. ದೋಸ್ ಪ್ರಾಬ್ಲಮ್ ಟೈಪ್ಸ್ ಐ ವಿಲ್ ಟ್ರೈ ಟು ಸಾಲ್ವ್. ಓಕೆ, ಟಡಾ ಬಾಯ್.